ಶಾಂತಿ. ಇವತ್ತಿನ ಬಾಬ್ದಾದಾರವರ ವಿಚಾರ ಸಾಗರ ಮಂಥನ ತರಗತಿಗೆ ಭಾಗವಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಮುರಳಿ 28/11/1997 ಬಾಬಾ ನುಡಿಸಿರುವಂತಹ ಮುರಳಿ. ಮೊನ್ನೆ ಭಾನುವಾರ 28 ಜನವರಿ 2024 ರಿವೈಸ್ ಆಗಿರುವಂಥದ್ದು. ವರ್ತಮಾನ ಸಮಯದ ಅನುಸಾರದಲ್ಲಿ ಮಕ್ಕಳ ಸೇವೆ ಹೇಗಿರಬೇಕು, ಪುರುಷಾರ್ಥ ಹೇಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವಬಾಬಾ ಬಂದಾಗ ಬ್ರಹ್ಮ ಬಾಬಾ ಅವರಿಗೂ ಕೂಡ ಈ ಜ್ಞಾನದ ಬಗ್ಗೆ ಯಾವುದೇ ತಿಳುವಳಿಕೆ ಇರಲಿಲ್ಲ. ಅವ್ರೇನ್ ಮಾಡಿದ್ರು ಅಂತಂದ್ರೆ, ತಮಗೇನು ಅನುಭವ ಆಗ್ತಾ ಇತ್ತು ಅದನ್ನ ಆ ಸಮಯದಲ್ಲಿ ಅವರು ಯಾರನ್ನ ಗುರುಗಳು ಅಂತ ಒಪ್ಕೊಂಡಿದ್ರು ಅವ್ರ ಹತ್ರ ಕೇಳಿದ್ರು, ನಮ್ಗೆ ಹೀಗೀಗ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ. ಆಗ ಗುರುಗಳಿಗೂ ಕೂಡ ಈ ವಿಷಯ ಅರ್ಥ ಆಗಿಲ್ಲ. ಜೊತೆಗೆ ನಾಟಕದ ಅನುಸಾರದಲ್ಲಿ ಆದಿರತ್ನಗಳು ಯಾರೆಲ್ಲ ಬಾಬನ ಮಕ್ಕಳಾಗ್ಬೇಕಿತ್ತು ಅವರು ಬ್ರಹ್ಮ ಬಾಬಾ ಅವ್ರ ಎದುರುಗಡೆ ಬರ್ತಾ ಇದ್ರು. ಅವರಿಗೆ ಸ್ವಪ್ನದಲ್ಲಿ ಬ್ರಹ್ಮ ಬಾಬಾ ಕಾಣ್ತಾ ಇದ್ರು. ಬ್ರಹ್ಮ ಬಾಬಾ ಅವ್ರ ಎದುರುಗಡೆಗೆ ಬಂದ್ರೆ ಅವರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು, ಪರಮಾತ್ಮ ಅನುಭೂತಿ ಆಗ್ತಾ ಇತ್ತು. ಸ್ವತಃ ಬ್ರಹ್ಮ ಬಾಬಾರವರಿಗೆ ಜ್ಞಾನದ ಸ್ಪಷ್ಟತೆ ಇರ್ಲಿಲ್ಲ. 1963 ಬಾಬಾರವರು ರಾಜುಬಾಯಿ ಅವರನ್ನು ಕರೆದ್ಬಿಟ್ಟು ಹೇಳ್ತಾರೆ, ಈ ಮೊದಲಿನ ಮುರಳಿಯನ್ನೆಲ್ಲ ಸುಟ್ಟಾಕು ಅಂತ. ಯಾಕೆ ಅಂತ ಕೇಳ್ತಾರೆ. ಯಾಕೆಂದ್ರೆ ನನಗೆ ಆಗ ಜ್ಞಾನ ಸ್ಪಷ್ಟವಾಗಿರ್ಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಈ ಮುರಳಿ ಮುಖಾಂತರ ಬಾಬಾ ತಿಳಿಸ್ಕೊಡ್ತಾ ಇರೋದೇನು ಅಂತಂದ್ರೆ, ಯಾವ ಶರೀರದಲ್ಲಿ ಭಗವಂತ ಪ್ರವೇಶ ಮಾಡಿ ಸಾಧನವಾಗಿ ಉಪಯೋಗ ಮಾಡಿದ್ರು ಅವರಿಗೂ ಕೂಡ ಮೊದಲು ಜ್ಞಾನದ ಸ್ಪಷ್ಟೀಕರಣ ಇರ್ಲಿಲ್ಲ. ಆದ್ರೂ ಅವ್ರ ತಕ್ಷಣದಲ್ಲಿ ತಮ್ಮ ತನು ಮನ ಧನವನ್ನ ಹೇಗೆ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ದೇವರು ಬಂದ್ರು ಯಜ್ಞಕ್ಕೆ, ಅವರಿಗೂ ಕೂಡ ಜ್ಞಾನದ ಸ್ಪಷ್ಟನೆ ಇರ್ಲಿಲ್ಲ. ಆದ್ರೂ ಕೂಡ ಅವರು ತಮ್ಮನ್ನ ತಾವು ಈಶ್ವರ ಯಜ್ಞಕ್ಕೆ ಸಮರ್ಪಣೆ ಮಾಡಿಕೊಂಡು ಶ್ರೀಮಂತರ ಮನೆಗಳಿಂದ ಬಂದಿರುವಂತ ಆತ್ಮಗಳು. ಜೊತೆಗೆ ಯಜ್ಞದಲ್ಲಿ ಬೆಗರಿ ಪಾತನು ಕೂಡ ಬಂದ್ಬಿಡ್ತು, ಊಟ ತಿಂಡಿ ಇಲ್ಲ, ಉಪವಾಸ. ಅಂತ ಸಂದರ್ಭದಲ್ಲೂ ಈಶ್ವರಿ ಸೇವೆ ಸಾಧನೆ ಪುರುಷಾರ್ಥ ನಡೆಸಿಕೊಂಡು ಹೋದ್ರು ಅಂತಿಮ ಸಮಯದವರು. ಕಾರಣ ಏನು ಅಂತಂದ್ರೆ, ಬ್ರಹ್ಮ ಬಾಬಾರವರ ಭ್ರಕುಟಿಯಲ್ಲಿ ಶಿವಬಾಬಾ ಕುಳಿತುಕೊಂಡ್ಬಿಟ್ಟು ಶಿವಬಾಬಾರವರ ಶಕ್ತಿ ಬ್ರಹ್ಮ ಬಾಬಾರವರ ಮೂಲಕ ಮನಬುದ್ಧಿ ಸಂಸ್ಕಾರದ ಮೂಲಕ ಶರೀರದ ಮೂಲಕ ವಾಯುಮಂಡಲಕ್ಕೆ ತಲುಪಿದಾಗ ಮೊದಲು ಪರಮಾತ್ಮನ ಶಕ್ತಿಯ ಅನುಭವ ಹೇಳುವಂಥದ್ದು ಆ ಸುತ್ತಮುತ್ತಲು ಇರುವಂತ ಆತ್ಮಗಳಿಗಾಯ್ತು. ಆ ಅನುಭವ ಹೇಗೆ ಮಾಡ್ಬೇಕು ಹೇಳುವಂತ ಜ್ಞಾನ ಅವರಲ್ಲಿಲ್ಲ. ಹೇಗೆ ರಾಜಯೋಗ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆತ್ಮ ಅಂತ ತಿಳ್ಕೊಳ್ಳೋದು ಹೇಗೆ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ಶಿವಬಾಬಾ ಡೈರೆಕ್ಟ್ ಆಗಿ ಏನ್ ಮಾಡಿದ್ರು, ಅನುಭವವನ್ನ ಮಾಡಿಸಿದ್ರು. ಅದಕ್ಕಾಗಿ ಆ ಆತ್ಮಗಳು ಪಕ್ಕ ಆದ್ರು. ಆ ನಂತರದಲ್ಲಿ ಏನಾಗ್ತಾ ಹೋಯ್ತು, ಸುಮಾರು ವರ್ಷಗಳ ನಂತರ 14 ವರ್ಷ ತಪಸ್ಸನ್ನ ಮಾಡಿ ಯಜ್ಞ ಸಿಂಧ್ ಹೈದರಾಬಾದದಿಂದ ಪಾಂಡವನಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಂದ ದಾದಿಯವರಿಗೆಲ್ಲ ಬಾಬಾ ರಾಮಾದ ಅನುಸಾರ ಬೇರೆ ಬೇರೆ ಕಡೆಗೆ ಸೇವೆ ಕಳಿಸಿದ್ರು. ಅವಾಗ ದಾದಿಯರ ಮೂಲಕ ಏನಾಯ್ತು ಅಂದ್ರೆ 7 days ಕೋರ್ಸ್ ಸ್ಟಾರ್ಟ್ ಆಯ್ತು. ಮೊದಲು ಜ್ಞಾನ, ಈ ಮೊದಲು ಅನುಭವ ಇತ್ತು, ಆಮೇಲೆ ಏನಾಯ್ತು ಜ್ಞಾನ ಬಂತು. ನಮಗೆಲ್ಲ ಏನ್ ಸಿಕ್ತು, ಮೊದಲು ಜ್ಞಾನ ಸಿಕ್ತು. ನಾವು ಜ್ಞಾನ ಕೇಳಿದ್ವಿ, ಭಕ್ತಿ ಮಾರ್ಗದಲ್ಲಿ ನಾವು ತಿಳ್ಕೊಂಡಿರೋದನ್ನು ಜ್ಞಾನ ಮಾರ್ಗದಲ್ಲಿ ಕಂಪ್ಯಾರಿಸನ್ ಮಾಡಿದ್ವಿ.
ನಾವು ಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆ ಸಮಯದಲ್ಲಿ ಯಾರು ಜ್ಞಾನವನ್ನ ಹೇಳ್ತಾ ಇದ್ರು ಅವರಿಗೂ ಕೂಡ ಅಷ್ಟು ಯೋಗ ಇರ್ಲಿಲ್ಲ. ನೀವು ಬೇಕಾದ್ರೆ ಇವತ್ತು ಅಬ್ಸರ್ವೇಷನ್ ಮಾಡಿ. ವರ್ತಮಾನ ಸಮಯದಲ್ಲಿ ಯಾರ ಮೂಲಕ ನಾನು ಎಲ್ಲರ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಯಾರು ಜ್ಞಾನವನ್ನ ಹೇಳ್ತಾರೋ ಜ್ಞಾನ ಏನು ಚೆನ್ನಾಗಿ ಹೇಳ್ತಾರೆ, ಅದು ಅವ್ರಿಗೆ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಅವರ ಜೀವನದಲ್ಲಿ ಆ ಒಂದು ಸಂತೃಪ್ತತೆ ಜೀವನ ಇರೋದಿಲ್ಲ, ಪ್ರಸನ್ನತೆ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಖುಷಿ ಇರೋದಿಲ್ಲ, ಆನಂದ ಇರೋದಿಲ್ಲ. ಮುಖ್ಯವಾಗಿ ಈಶ್ವರಿ ಜೀವನದಲ್ಲಿ ಅವರಿಗೆ ಆ ಜೀವನದಲ್ಲಿ ಸಂತುಷ್ಟತೆ ಅಂತ ಇರೋದಿಲ್ಲ. ಕಾರಣ ಯೋಗದ ಕಡಿಮೆತನ. ಮುರಳಿಯಿಂದ ಜ್ಞಾನ ತಗೊಂಡ್ವಿ, ಸೂರಜ್ ಬಾಯರು ಕ್ಲಾಸ್ ಕೇಳಿದ್ವಿ, ಶಿವಾನಿ ಬೇನವ್ರ ಕ್ಲಾಸ್ ಕೇಳಿದ್ವಿ, ಉಷಾ ಬೇನವ್ರ ಕ್ಲಾಸ್ ಕೇಳಿದ್ವಿ, ಬುಕ್ ನಲ್ಲಿ ನೋಟ್ ಮಾಡಿದ್ವಿ, ಸಂಸ್ಕಾರದಲ್ಲಿ ಇಟ್ಕೊಂಡ್ವಿ, ಆ ಜ್ಞಾನವನ್ನು ಬೇರೆಯವ್ರು ತಿಳಿಸಿದ್ವಿ ಅಷ್ಟೇ. 7 days ಕೋರ್ಸ್ ಯಾರ್ಯಾರು ಕೊಟ್ಟಿದ್ದಾರೆ, ಬೇರೆ ಬೇರೆ ಕೋರ್ಸ್ ಅನ್ನ ಕೇಳಿದ್ವಿ, ವಿಷಯ ತಗೊಂಡ್ವಿ, ಉದಾಹರಣೆ ತಗೊಂಡ್ವಿ, ಕಥೆಗಳನ್ನ ತಗೊಂಡ್ವಿ, ಎಲ್ಲ ತಗೊಂಡು ಬೇರೆ ಜ್ಞಾನವನ್ನು ತಿಳಿಸಿದ್ವಿ. ಈಗ ನಾವು ಜ್ಞಾನ ಹೇಳ್ತಾ ಇರೋದ್ರಿಂದ ಬಾಬಾ ಹೇಳ್ತಾರೆ 9 ಲಕ್ಷ ಜನನೂ ಕೂಡ ರೆಡಿ ಆಗಿಲ್ಲ. ಜ್ಞಾನವನ್ನ ಕೇಳಿ ರೆಡಿ ಆಗುವಂತ 9 ಲಕ್ಷ ಜನ. ಹೀಗೆ ಬಾಬಾ ಹೇಳ್ತಾರೆ, ಹೀಗೆ ಜ್ಞಾನ ಹೇಳ್ತಾ 25 ವರ್ಷ, 30 ವರ್ಷ, 40 ವರ್ಷ ಈಶ್ವರ ಜೀವನದಲ್ಲಿ ಕಳೆದಿದ್ದೀರಾ ನೀವು. ಅಂದ್ರೆ ಬಾಬಾ ಬಂದಾಗ ಅಲ್ಲಿ ಸೀನಿಯರ್ ಸಿಸ್ಟರ್ಸ್ ಗಳಿಗೆ ಸನ್ಮಾನ ಇತ್ತು. ಮುಖ್ಯವಾಗಿ ಅವರನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಬಾಬಾ ಹೇಳ್ತಾ ಇದ್ದಾರೆ, ಮತ್ತು ದೇಶ ವಿದೇಶದ ಎಲ್ಲ ಮಕ್ಕಳಿಗೂ ಕೂಡ ಹೇಳ್ತಾ ಇದ್ದಾರೆ. ಈ 40 ವರ್ಷದಲ್ಲಿ ನೀವು ಎಷ್ಟೋ ಜನರಿಗೆ ಜ್ಞಾನ ಕೊಟ್ಟಿರಬಹುದು, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡಿರಬಹುದು, ಸೇವಾ ಕೇಂದ್ರಗಳನ್ನ ಓಪನ್ ಮಾಡಿರಬಹುದು, ತುಂಬಾ ಒಳ್ಳೆ ಇದೆ, ನಾಟಕದ ಅನುಸಾರ ಮಾಡಿದಿರಿ, ಅದಕ್ಕೆ ಪದಮಾಪದಮ ನಿಮ್ಗೆ ಶುಭಾಶಯ. ಆದರೆ ಇನ್ನು ಮೇಲೆ ಸೇವೆಯ ವಿಧಾನವನ್ನು ನೀವು ಚೇಂಜ್ ಮಾಡ್ಬೇಕಾಗ್ತದೆ. ಆರಂಭದಲ್ಲಿರುವಂತ ಬ್ರಹ್ಮ ಬಾಬಾರವರು ಸಾಕಾರ ರೂಪದಲ್ಲಿ ನಿಮ್ ಜೊತೆಲಿ ಇಲ್ಲ, ದಾದಿಯವರು ಇಲ್ಲ ಸಾಕಾರ ರೂಪದಲ್ಲಿ, ಆದ್ರೆ ಇಂದು ಕೂಡ ಬ್ರಹ್ಮ ಬಾಬಾ ಮತ್ತು ದಾದಿಯರು ಸೂಕ್ಷ್ಮ ರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ ನಿಮಗೆ ಸೇವೆಯನ್ನ ಕೊಡ್ತಾ ಇದ್ದಾರೆ. ಹೇಗೆ? ಬೇರಿನ ರೂಪದಲ್ಲಿ. ನೀವ್ಯಾರು? ಕಾಂಡ. ವೃಕ್ಷವನ್ನ ನೋಡಿದಾಗ ಬೇರು ಕಾಣೋದಿಲ್ಲ ಆತ್ಮೇಲೆ, ಕಾಂಡ ಕಾಣುತ್ತೆ. ಅದಕ್ಕಾಗಿ ನೀವು ಎದುರುಗಡೆಗಿರ್ತೀರಾ, ಆದ್ರೆ ನಿಮ್ಮ ಹಿಂದ್ಗಡೆಗೆ ಶಿವಬಾಬಾ, ಬ್ರಹ್ಮ ಬಾಬಾ, ದಾದಿಯರು, ಸೀನಿಯರ್ ಬ್ರದರ್ಸ್ ಯಾರೆಲ್ಲ ಇವತ್ತು ಅಡ್ವಾನ್ಸ್ ಪಾರ್ಟಿಗೆ ಹೋಗಿದ್ದಾರೆ ಅಥವಾ ವರ್ತಮಾನದಲ್ಲಿ ಇದ್ರೂ ಕೂಡ ಅವರವರ ಸ್ವಸ್ಥಾನದಲ್ಲಿ ಇದ್ದು ಬಿಟ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ಯಕ್ತ ರೂಪದಲ್ಲಿ. ಅವರ ಸಕಾಶದ ಮೂಲಕ ಸೇವೆ ಆಗತ್ತೆ. ನಿಮ್ಮ ತನು, ನಿಮ್ಮ ಮನ, ನಿಮ್ಮ ಆತ್ಮ ಕೇವಲ ಸಾಧನವಾಗಿರ್ತದೆ ಅಷ್ಟೇ. ಅದಕ್ಕೆ ಈಗ ಸಕಾಶದ ಮೂಲಕ, ಶಕ್ತಿಯ ಮೂಲಕ ಪೂರ್ತಿ ವಿಶ್ವಕ್ಕೆ, 3 ಲೋಕಕ್ಕೆ ಬೇಹದ್ದಿನ ಸೇವೆ ಮಾಡುವಂತ ಅವಶ್ಯಕತೆ ಇದೆ. ನೀವು ಕೇವಲ ನೀವು ಸೆಂಟರ್ನ ಇಟ್ಕೊಂಡಿದ್ದೀರಿ, ಝೋನನ್ನ ಇಟ್ಕೊಂಡಿದ್ದೀರಿ, 200-300 ಸೆಂಟರ್ನ ಇಟ್ಕೊಂಡ್ಬಿಟ್ಟು ಅದರ ಸಂಭಾಲನೆ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಆ ವೃಕ್ಷದ ಒಂದು ರೆಂಬೆ, ಕೊಂಬೆನೆ ಹೊರತು ಅದು ಒಂದು ರಾಜ್ಯವಾಗತ್ತೆ ಹೊರತು ವಿಶ್ವವಾಗೋದಿಲ್ಲ. ಕಾರಣ ಏಕಂತಂದ್ರೆ ನಿಮ್ಮ ಗಮನ ಎಲ್ಲಿರ್ತದೆ? ಕೇವಲ ಅಷ್ಟು ಜನರ ಮಾತ್ರ ಇರ್ತದೆ. ಇವಾಗ ನಮ್ಮನ್ನು ಕೂಡ ಬಾಬಾ ಸೇವೆ ಕಳಿಸ್ತಾರೆ ಆನ್ಲೈನ್ ಅಲ್ಲಿ. ಈಗ 50 ಎಷ್ಟು ಜನ ಜಾಯ್ನ್ ಆಗಿದೆ? 15 ಜನ. 15 ಜನಗಳ ಗಮನ ಇಟ್ಟು ನನ್ನ ಮನಸ್ಸಲ್ಲೇ ಇರ್ತದೆ. ಅದು ವಿಶ್ವದ ಕಡೆ ಗಮನ ಇದ್ರೆ ವಿಶ್ವಕ್ಕೆ ಶಕ್ತಿ ತಲುಪ್ತಾ ಇದೆ. ಬೇರೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಸಾಗಾರದಲ್ಲಿ ಒಂದು 100 ಜನ ಇರ್ಬೋದು, ಅವ್ರ ಕಡೆ ಗಮನ ಕೊಟ್ರೆ ಅವರು ಮಾತ್ರ ಕಾಣ್ತಾ ಇರ್ತಾರೆ, ಅವ್ರ ಬಗ್ಗೆ ಮಾತ್ರ ಟೆನ್ಷನ್ ಇರ್ತದೆ. ಬಾಬಾ ಹೇಳ್ತಾರೆ ಎದುರುಗಡೆ ಎಷ್ಟು ಜನ ಆತ್ಮಗಳಿರ್ಲಿ, ಯಾರು ಇಲ್ದೇನೆ ಇರ್ಲಿ, ಆದ್ರೆ ನಿಮ್ಮ ಮನಸ್ಸು ಸದಾ ಕಾಲ ವಿಶ್ವಕ್ಕೋಸ್ಕರ ಇರಬೇಕು, ಪಂಚತತ್ವಗಳಿಗಿರ್ಬೇಕು. ಆ ರೀತಿ ಸೇವೆಯನ್ನ ಮಾಡಿದಾಗ, ಆ ಸೇವೆ ಮಾಡಬೇಕಾದ್ರೂ ಕೂಡ ಬಾಬ್ ದಾದ ನಿಮ್ಮ ಜೊತೆಯಲ್ಲಿ, ನಿಮ್ಮ ಭ್ರಕುಟಿಯಲ್ಲಿ ಇರಬೇಕಾಗ್ತದೆ. ಅವರ ಮೂಲಕ ಆ ಶಕ್ತಿ ಪ್ರವಾಹ ಆಗಿದ್ದು ಮೊದಲು ನಿಮ್ಗೆ ಗೊತ್ತಾಗ್ಬೇಕು, ನಿಮ್ಮ ಮನಬುದ್ಧಿಗಳಿಗೆ ಗೊತ್ತಾಗ್ಬೇಕು, ಶರೀರಕ್ಕೆ ಗೊತ್ತಾಗ್ಬೇಕು. ಆಮೇಲೆ ವಾಯುಮಂಡಲಕ್ಕೆ ಹೋದಾಗ ನಿಮ್ಮ ಸುತ್ತಲೂ ಇರುವಂತ ಲೌಕಿಕ ಮತ್ತು ಅಲೌಕಿಕ ಆತ್ಮಗಳಿಗೂ ಕೂಡ ಅದರ ಪರಿಣಾಮ, ಪ್ರಭಾವ ಬೀಳತ್ತೆ. ಇನ್ಮೇಲೆ ಇಂತಹ ಅವಶ್ಯಕತೆ ಇದೆ ಮಕ್ಕಳೇ. ಇನ್ಮೇಲೆ 7 days ಕೋರ್ಸ್ ಕೊಟ್ಬಿಟ್ಟು ಜ್ಞಾನ ತಿಳಿಸುವಂತ ಸಮಯ ಮುಗೀತು. ಮಾಡ್ತಾರೆ, ಅದು ಯಾರು ಮಾಡ್ತಾರೆ? ಈಗ ನೀವು ಯಾರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀರಲ್ಲ, ಹೊಸ ಹೊಸ ಆತ್ಮಗಳು 4 ದಿನ, 4 ವರ್ಷ, 5 ವರ್ಷ, 10 ವರ್ಷ ಯಾರು ಬಂದಿದ್ದಾರೆ,
ಯಾರಿಗಿನ್ನು ಯಥಾರ್ಥ ರಾಜಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ಅವರಿಗೆ ಆರಂಭದಲ್ಲಿ ಉಮಂಗ ಉತ್ಸಾಹ ಇದೆ, ಅವರು ಆ ಜ್ಞಾನವನ್ನು ಹೇಳುವಂಥದ್ದು, ಸೇವಾ ಕೇಂದ್ರಗಳ ನಿರ್ವಹಣೆ ಮಾಡುವಂಥದ್ದು, ಅದನ್ನೆಲ್ಲ ಅವರು ಮಾಡೋದದ್ದು. ನೀವು ಸೀನಿಯರ್ ಆಗಿದ್ದಕ್ಕೆ ನೀವು ಮುಂದಿನ ಹಂತಕ್ಕೆ ಹೋಗ್ಬೇಕಾಗ್ತದೆ. ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ, ಸರಿ, ಸ್ಟೇಜ್ ಮೇಲೆ ಕುತ್ಕೊಳ್ಳಿ, ಯಾರೋ ಸ್ಪೀಕರ್ ಜ್ಞಾನ ಹೇಳ್ತಿದ್ದಾರೆ, ನೀವು ಕುತ್ಕೊಂಡ್ಬಿಟ್ಟು ನೀವು ಜ್ಞಾನ ಹೇಳೋದು ಬೇಡ, ಆ ಸ್ಪೀಕರ್ಗೆ ಸಕಾಶ ಕೊಡುವಂತ ಕೆಲಸವನ್ನ ಮಾಡಿ. ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಮಹಾರಥಿಗಳು ಜ್ಞಾನವನ್ನು ಹೇಳ್ತಾ ಇದ್ದಾರೋ ಅವರಿಗೆ ಶಕ್ತಿಯನ್ನು ತುಂಬಿಸುವಂತ ನೀವು ಕೆಲಸವನ್ನ ಮಾಡಿ. ವರ್ತಮಾನ ಸಮಯದಲ್ಲಿ ರಮಾಬಾಬಾರವರು ಸೂಕ್ಷ್ಮ ವತನದಲ್ಲಿ ಒಂದ ಕಡೆ ಕುತ್ಕೊಂಡ್ಬಿಟ್ಟು ವಿಶ್ವದಾದ್ಯಂತ ಸಕಾಶದ ಮೂಲಕ ಹೇಗೆ ವಿಶ್ವ ಸೇವೆಯನ್ನ ಮಾಡ್ತಾ ಇದ್ದಾರೋ, ನಾಟಕದ ಅನುಸಾರ ನಿಮಗೆ ನಾನು ಎಲ್ಲಿರಿಸಿದೆನೋ ಶಾರೀರಿಕವಾಗಿ ಅಲ್ಲಿದ್ರು ಕೂಡ ಮನಸ್ಸು ಸದಾ ವಿಶ್ವ ಕಲ್ಯಾಣದ ಕಡೆಗಿದ್ದಿ. ಈ ರೀತಿ ನೀವು ಸನ್ನದ್ಧರಾದಾಗ ಮಕ್ಕಳೇ, ಇನ್ನು ಮೇಲೆ ಆ ಸ್ಥಿತಿ ನಿಮ್ಮದಿದ್ದಾಗ ನಿಮ್ಮ ಎದುರುಗಡೆ ಯಾವ್ಯಾವ ಆತ್ಮಗಳಿರ್ತಾರೋ ನಿಮ್ಮ ದೃಷ್ಟಿಯ ಮೂಲಕ, ಶರೀರದ ದೃಷ್ಟಿ ಇರಬಹುದು, ಮನಸ್ಸಿನ ದೃಷ್ಟಿ ಇರಬಹುದು, ಆ ದೃಷ್ಟಿಯ ಮೂಲಕ ಹೊರಡುವಂತ ಶಕ್ತಿ ಅವರಿಗೆ ತಲುಪಿದಾಗ ಅವರಲ್ಲಿ ಆ ಒಂದು ಖುಷಿ, ಆನಂದ, ಪ್ರೀತಿ, ಶಾಂತಿ, ಶಕ್ತಿ, ಗುಣಗಳ ಅನುಭವ ಆಗತ್ತೆ. ಅದೆಲ್ಲ ಖುಷಿ ಆಗ್ಬಿಡ್ತಾರೆ. 9 ಲಕ್ಷದಿಂದ ಮುಂದೆ 33 ಕೋಟಿ ಜನ ಇದರಲ್ಲ, ಆ ಗ್ಯಾಪ್ ಈ ದೃಷ್ಟಿಯಿಂದನೇ ಆತ್ಮಗಳು ಬರುವಂತದ್ದು. ಅದಕ್ಕಾಗಿ ಆ ಪರ್ಸೆಂಟೇಜ್ ಜಾಸ್ತಿ ಇದೆ. ಹಾಗಂತ ಆ 33 ಕೋಟಿ ಜನ ನಿಮ್ಮ ಎದುರುಗಡೆ ಬರ್ಬೇಕಂತ ಏನ್ ಕಂಡೀಷನ್ ಇಲ್ಲ. ನೀವು ಸಕಾಶವನ್ನ ಕೊಟ್ಟಾಗ ದೇಶ ವಿದೇಶದ ಯಾವುದೇ ಮೂಲೆಗಳಲ್ಲೂ ಜ್ಞಾನವನ್ನ ಪಡ್ಕೊಳ್ಬಹುದು. ಯೂಟ್ಯೂಬ್ ಮೂಲಕ ಪಡ್ಕೊಳ್ಬಹುದು, ಗೂಗಲ್ ಮೂಲಕ ಪಡ್ಕೊಳ್ಬಹುದು, ಎಲ್ಲೋ ಇಲ್ಲಿ ವಿಜ್ಞಾನದ ಸಾಧನಗಳ ಮೂಲಕನೂ ಅವ್ರು ಜ್ಞಾನವನ್ನ ಪಡ್ಕೊಂಡ್ಬಿಡ್ಬಹುದು. ಇವತ್ತು ನೋಡಿ ಆತ್ಮೇಲೆ ಜ್ಞಾನ ಸಿಗ್ಲಿಕ್ಕೆ ಬೇಕಾದಷ್ಟು ಸಾಧನಗಳಿದ್ದಾವೆ. ಅದ್ರ ಶಕ್ತಿಯನ್ನು ಸ್ಟಾಕ್ ಮಾಡ್ಲಿಕ್ಕೆ ಯಾವ್ದಾದ್ರು ಸೈನ್ಸಿನ ಸಾಧನ ಇದೆಯಾ? ಇಲ್ಲ ತಾನೇ. ಜ್ಞಾನವನ್ನ, ಶಬ್ದವನ್ನ ರೆಕಾರ್ಡ್ ಮಾಡುವಂತ ಸಾಧನಗಳಿದ್ದಾವೆ. ಇವತ್ತು ಯೂಟ್ಯೂಬ್ ಚಾನಲ್ ಇದೆ, ಝೂಮ್ ಇದೆ, ವಾಟ್ಸಪ್ ಇದೆ, ಆಮೇಲೆ ಟೇಪ್ ರೆಕಾರ್ಡರ್ಗಳಿದ್ದಾವೆ, ಸಿಡಿಗಳಿದ್ದಾವೆ. ಅವು ಶಬ್ದವನ್ನ ಏನ್ ಮಾಡ್ತವೆ, ಅದನ್ನ ಸ್ಟಾಕ್ ಮಾಡಿಟ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತವೆ. ಹಾಗೆ ಇನ್ಮೇಲೆ ಆತ್ಮಿಕ ಪರ್ಸನಾಲಿಟಿಗಳ ಮೂಲಕ ದೃಷ್ಟಿಯಿಂದ ಬೇರೆಯವರಿಗೆ ಭಗವಂತನ ಶಕ್ತಿಯನ್ನ ಪ್ರವಾಹ ಮಾಡಿ ಎದುರುಗಡೆ ಆತ್ಮರನ್ನ ಸಂತೋಷಪಡಿಸಿ ವಿಶ್ವದೆಲ್ಲ ಕಡೆಗೆ ಬೀಹದ್ದಿನ ಸೇವೆ ಮಾಡುವಂತಹ ಸಾಧನ ನೀವು ಆಗಬೇಕು. ಅಂದ್ರೆ ಬ್ರಕುಟಿಲಿ ಬಾಬ್ದಾದರನ್ನ ಕುಳಿಸಿ ಎದುರುಗಡೆ ವಿಶ್ವವನ್ನ ಇಮರ್ಜ್ ಮಾಡಿ ಏನ್ ಮಾಡಬೇಕು, ಪೂರ್ತಿ ವಿಶ್ವಕ್ಕೆ ಶಕ್ತಿ ಕೊಡುವಂತಹ ಮಹಾನ್ ಸಾಧಕರು ನೀವು ಇನ್ಮೇಲೆ ಆಗ್ಬೇಕಾಗ್ತದೆ. ಈ ಸೇವೆಯನ್ನ ಕುರುಡರು, ಕುಂಟರು, ಆರೋಗ್ಯ ಇಲ್ಲದೆ ಇರೋರು, ಮಾತೆಯರು, ಓದಿದವರು, ಓದದೆ ಇರೋರು, ಯಾರು ಬೇಕಾದ್ರೂ ಯಾವುದೇ ಸ್ಥಳದಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡು ಕೂಡ ಮಾಡಬಹುದು ಅಂತ ಈ ವಿಷಯ ತಿಳ್ಕೊಂಡ್ಬಿಡು ತಪ್ಪು ಅರ್ಥ ಮಾಡ್ಕೊಳ್ಬೇಡಿ. ಬಾಬಾ ಹಾಸಿಗೆ ಮೇಲೆ ಇದ್ರೂ ಮಾಡ್ಲಿಕ್ಕೆ ಹೇಳಿದಾರಂತ ಆರಾಮಾಗಿ ನಿದ್ರೆ ಮಾಡ್ಕೊಂಡ್ಬಿಟ್ಟು ಹಾಸಿಗೆ ಮೇಲೆ ದಿಂಬ ಹಾಕೊಂಡು ಫ್ಯಾನ್ ಹಾಕೊಂಡು ನಾನು ಸೇವೆ ಮಾಡ್ತಿದ್ದೇನೆ ಅಂತ ಗೊರ್ರ ಅಂತ ನಿದ್ರೆ ಮಾಡ್ಬೇಡಿ. ಯಾಕಂದ್ರೆ ಬಾಬಾನೇ ಹೇಳಿದಲ್ಲ, ಇನ್ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡು ಕೂಡ ಸೇವೆ ಮಾಡ್ಬೋದು. ಅದು ಯಾರಿಗೆ ಶಾರೀರಿಕವಾಗಿ ನಿಂತ್ಕೊಳ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗತ್ತೆ, ಅಂತವರಿಗೋಸ್ಕರ ಬಾಬಾ ಹೇಳಿದ್ದಾರೆ ಹೊರತು ಎಲ್ಲಾ ಚೆನ್ನಾಗಿರೋರು ಕೂಡ ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡೋದಲ್ಲ, ಮಲ್ಕೊಂಡ್ಬಿಟ್ಟು ಸೇವೆ ಮಾಡೋದು ಅಲ್ಲ. ಅಂದ್ರೆ ಮಾನಸಿಕವಾದಂತ ಶಕ್ತಿಯನ್ನ ಪ್ರವಾಹ ಮಾಡುವಂತ ಸೇವೆ ಇನ್ಮೇಲೆ ಆಗ್ಬೇಕಾಗತ್ತೆ. ಸೇವೆಯ ಸ್ಟೈಲ್ ಅನ್ನ ಚೇಂಜ್ ಮಾಡಿ. ಸ್ಥೂಲ ಸೇವೆಗಿಂತ ಈ ಸೇವೆಯನ್ನು ಹೇಗೆ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು, ಯಾವ ದಿನದಲ್ಲಿ ಮಾಡ್ಬೇಕು, ಆ ದಿನದಲ್ಲಿ ಯಾವ ಸಮಯದಲ್ಲಿ ಇದನ್ನು ಮಾಡ್ಬೇಕು ಅಂತ ಅದರ ಬಗ್ಗೆ ಪ್ಲಾನ್ ಅನ್ನ ಮಾಡಿ. ಸ್ಥೂಲ ಸೇವೆ ಯೋಚನೆ ಮಾಡ್ತಿರಲ್ಲ, 2 ತಿಂಗಳ ನಂತರ ಶಿವರಾತ್ರಿ ಏನ್ ಮಾಡ್ಬೇಕು, ಯಾವ ಗೆಸ್ಟ್ಗಳಿಗೆ ಕರೆಸ್ಬೇಕು, ಎಷ್ಟು ಬಜೆಟ್ ಇರ್ಬೇಕು, ಎಲ್ಲಿ ಪ್ರೋಗ್ರಾಮ್ ಇಟ್ಕೊಳ್ಳೋಣ, ಎಷ್ಟು ಪಾಂಪ್ಲೆಟ್ಸ್ ಅನ್ನ ಮಾಡೋಣ, ದ್ವಾದಶ ಲಿಂಗವನ್ನ ಮಾಡೋಣ, ಟೋಲಿ ಮಾಡೋಣ, ಏನೇನು ಪ್ಲಾನಿಂಗ್ ಗಳನ್ನ ಮಾಡ್ತಿರಲ್ಲ, ಅದೇ ರೀತಿ ಈ ರೀತಿ ಸೇವೆಯನ್ನು ಹೇಗೆ ಮಾಡ್ಬೇಕು. ಜೊತೆಗೆ ನೀವು ಸೇವೆ ಮಾಡೋದ್ರ ಜೊತೆಗೆ ಬೇರೆ ನಿಮ್ಮ ಸಹೋದರ ಆತ್ಮರನ್ನೂ ಕೂಡ ಈ ಸೇವೆಗೆ ಹೇಗೆ ಅವರನ್ನ ಟ್ರೈನಿಂಗ್ ಕೊಡಬೇಕು, ಹೇಗೆ ಅವರನ್ನ ಮುಂದುವರಿಸಬೇಕು, ಯಾರಲ್ಲಿ ಆ ಯೋಗ್ಯತೆ ಇದೆ, ಇದನ್ನು ಕೂಡ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮುಂದುವರಿಯೋದರ ಮೂಲಕ ಅವರನ್ನು ಕೂಡ ಮುಂದುವರಿಸುವಂತಹ ಕಾಯಕವನ್ನ, ಸಾಧನೆಯನ್ನ, ಸೇವೆಯನ್ನ ನೀವು ಮಾಡ್ಬೇಕಾಗತ್ತೆ. ಅದರ ಅವಶ್ಯಕತೆ ಇದೆ, ಅದನ್ನೆಲ್ಲರೂ ಮಾಡ್ಲಿಕ್ಕಾಗಲ್ಲ.
ಅದಕ್ಕೆ ಆತ್ಮೀಯರೇ, ಸಾಕಾರ ಮುರಳಿಲಿ ಭಗವಂತ ಹೇಳಿರುವಂತ ಜ್ಞಾನ ಮತ್ತು ಸೇವೆಯ ವಿಧಾನನೇ ಬೇರೆ ಇರ್ತದೆ. ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಹೇಳುವಂತ ವಿಧಾನ ಬೇರೆ ಇರ್ತದೆ. ಅದು ಸೀನಿಯರ್ ಇದ್ದವರಿಗೆ ಮಾತ್ರ ಅರ್ಥ ಆಗತ್ತೆ. ಅದಕ್ಕಾಗಿ ಅವ್ಯಕ್ತ ಮುರಳಿ ಎಲ್ಲರಿಗೂ ಕೂಡ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅವ್ಯಕ್ತ ಅಂತಂದ್ರೆ ಅವ್ಯಕ್ತ ಬ್ರಹ್ಮ ಬಾಬರವರು ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ನೋಡಿ, ಬ್ರಹ್ಮ ಬಾಬರ ಹತ್ರ ಕಣ್ಣಿದ್ಯಾ, ಕಿವಿ ಇದೆಯಾ, ಕೈ ಇದೆಯಾ, ಬಾಯಿ ಇದೆ, ಏನಿದೆ? ಸ್ಥೂಲ ಶರೀರದ ಆಧಾರ ಇಲ್ಲದೇನೆ ಕೇವಲ ಅವ್ಯಕ್ತವಾಗಿರುವಂತ ಆತ್ಮ ಯಾವುದು ಕಣ್ಣಿಗೆ ಕಾಣೋದಿಲ್ವೋ, ಅವ್ಯಕ್ತವಾಗಿರುವಂತ ಮನಬುದ್ಧಿ ಸಂಸ್ಕಾರ ನಿರಾಕಾರವಾದ ಸಾಧನವನ್ನು ಇಟ್ಕೊಂಡು ಸಾಧನೆ ಮತ್ತು ಪುರುಷಾರ್ಥ ಮಾಡ್ತಿದ್ರು. ಆ ರೀತಿಯಲ್ಲಿ ಸೇವೆಯನ್ನ ಮಾಡಬೇಕು. ಇವತ್ತು ಬಾಬಾ ಹೇಳ್ತಿದ್ದಾರೆ, ಅನೇಕ ಕಲ್ಪದಲ್ಲಿ ಯಾವ ಮಕ್ಕಳ ಜೊತೆಗೆ ನಾನು ಮಿಲನವನ್ನ ಮಾಡಿದ್ದೇನೋ ಅದೇ ರೀತಿ ನಾಟಕದ ಅನುಸಾರದಲ್ಲಿ ನಾನು ಮಿಲನ ಮಾಡ್ಲಿಕ್ಕೆ ಬಂದಿದ್ದೇನೆ. ಅವ್ಯಕ್ತ ರೂಪದಲ್ಲಂತೂ ನಿರಂತರವಾಗಿ ಬಾಬಾ ಜೊತೆಗೆ ಮಿಲನ ಮಾಡ್ತಾ ಇರ್ತೀರಾ. ಆದ್ರೆ ಇವತ್ತು ಡೈಮಂಡ್ ಹಾಲ್ ಅಲ್ಲಿ ಎದುರುಗಡೆಗೆ ವ್ಯಕ್ತದಲ್ಲಿ ಅವ್ಯಕ್ತ ಮಿಲನ ಮಾಡ್ತಿದ್ದಾರೆ. ಅಂದ್ರೆ ವ್ಯಕ್ತ ಅಂದ್ರೆ ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದಿದ್ದಾರೆ, ಅಲ್ಲಿ ಬಂದು ಕೂಡ ಅವ್ಯಕ್ತ ರೂಪದಲ್ಲಿ ಮಿಲನ ಮಾಡ್ತಾ ಇದ್ದೀರಾ. ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ಟಿವಿಯ ಮಾಧ್ಯಮದ ಮೂಲಕ, ವಿಜ್ಞಾನದ ಮಾಧ್ಯಮದ ಮೂಲಕ ಏನ್ ಮಾಡ್ತಿದ್ರಿ? ನೀವು ಮಿಲನವನ್ನ ಮಾಡ್ತಾ ಇದ್ದೀರಿ. ಇದು ತಂದೆ ಮತ್ತು ಮಕ್ಕಳ ಸ್ನೇಹದ ಆ ಸಂಬಂಧದ ಸರಿಸಮಾನತೆಯ ಮಿಲನ ಮತ್ತು ಅಲೌಕಿಕ ಮಿಲನ ಅಂತ ಹೇಳ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಬಾಬಾ ಹೇಳ್ತಿದ್ದಾರೆ, ಇವತ್ತು ನನ್ನ ಮಕ್ಕಳಲ್ಲಿ ಆತ್ಮಿಕ ಪರ್ಸನಾಲಿಟಿ ಹೇಗಿದೆ ಅಂತ ನೋಡ್ತಿದ್ದಾರೆ. ಆತ್ಮಿಕ ಪರ್ಸನಾಲಿಟಿ ಅಂತಂದ್ರೆ ಏನು ನೋಡಿ ಆತ್ಮೇಲೆ, ನೀವು ತುಂಬಾ ಬಡವರಿದ್ರೆ ಹರಿದೋಗಿರೋದು ಮಣ್ಣಾಗಿರೋದು ಬಟ್ಟೆ ಹಾಕೊಳ್ತೀರಿ, ಹೌದಾ? ಸ್ವಲ್ಪ ಹಣ ಚೆನ್ನಾಗಿದ್ರೆ ಹರಿದೋಗಿರೋದು ಹಾಕೊಳ್ದಿಲ್ಲ, ಚೆನ್ನಾಗಿರೋದು ಹಾಕೊಳ್ತೀರಿ. ಇನ್ನೂ ಸ್ವಲ್ಪ ಹಣ ಚೆನ್ನಾಗಿದ್ರೆ ಏನ್ ಮಾಡ್ತೀರಾ? ಇಸ್ತ್ರಿ ಇರೋದು ಹಾಕೊಳ್ತೀರಾ. ಇನ್ನೂ ಚೆನ್ನಾಗಿದ್ರೆ ಸ್ವಲ್ಪ ಹಣ ಬಂದ್ರೆ ಏನ್ ಮಾಡ್ತೀರಾ? ಒಡವೆ ಧರಿಸ್ತೀರಾ. ಇನ್ನೂ ಸ್ವಲ್ಪ ಹಣ ಚೆನ್ನಾಗಿದ್ರೆ ಏನ್ ಮಾಡ್ತೀರಾ? ಶರೀರವನ್ನ ಮೇಕಪ್ ಮಾಡ್ಕೊಂಡು ಹೋಗ್ತೀರಾ. ಇನ್ನೂ ಸ್ವಲ್ಪ ಹಣ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಕಾರಲ್ಲಿ ಓಡಾಡ್ತೀರಾ. ಇನ್ನೂ ಸ್ವಲ್ಪ ಹಣ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಕಾರಿಗೊಂಡ ಡ್ರೈವರ್ ಇಟ್ಕೊಳ್ತೀರಾ. ಇನ್ನೂ ಸ್ವಲ್ಪ ಹಣ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಮನೆಯಲ್ಲಿ ಎಲ್ಲ ಕೆಲಸಗಾರರನ್ನ ಇಟ್ಕೊಳ್ತೀರಾ. ಹಾಗೆ ಶಾರೀರಿಕವಾದಂತ ಪರ್ಸನಾಲಿಟಿ ಹಣ ಜಾಸ್ತಿ ಆಗ್ತಾ ಹೋದಾಗ, ಪೋಸ್ಟ್ ಅಂಡ್ ಪೊಸಿಷನ್ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತಾ ಹೋಗ್ತದೆ? ಚೇಂಜ್ ಆಗ್ತಾ ಹೋಗ್ತದೆ. ಆ ವಸ್ತುಗಳು ನೋಡಿ, ಮೊದ್ಲಿದ್ದಾಗ ಬಾಡಿಗೆ ಮನೆಯಿದ್ದಾಗ ಸಿಂಪಲ್ ಆಗಿರ್ತೀವಿ. ಸ್ವಂತ ಮನೆ ಮಾಡ್ಕೊಂಡಾಗ ಏನಾಗ್ತದೆ? ಹಣ ಜಾಸ್ತಿ ಆಗ್ತಾ ಹೋದ್ರೆ ಫ್ರಿಡ್ಜ್ ಬರ್ತದೆ, ದೊಡ್ಡ ಟಿವಿಗಳು ಬರ್ತಾವೆ ಅಲ್ವಾ? ಆಮೇಲೆ ಡೈನಿಂಗ್ ಟೇಬಲ್ಗಳು ಬರ್ತಾವೆ ಅಲ್ವಾ? ಹೀಗೆ ಒಂದೊಂದೊಂದೊಂದು ಜಾಸ್ತಿ ಆಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ, ಅದೆಲ್ಲ ಮಕ್ಕಳೇ ಶಾರೀರಿಕವಾದಂತ ಪರ್ಸನಾಲಿಟಿ, ವ್ಯಕ್ತಿತ್ವ. ಹಣ ಜಾಸ್ತಿ ಆಗ್ತದ ವ್ಯಕ್ತಿತ್ವ ಚೇಂಜ್ ಆಗತ್ತೆ. ಇನ್ನು ಕೆಲವರಲ್ಲಿ ಪೋಸ್ಟ್ ಅಂಡ್ ಪೊಸಿಷನ್ ಅಂತ ಹೇಳ್ತಾರೆ. ಕ್ಲರ್ಕ್ ಇರ್ತಾರೆ, ಅಲ್ಲಿಂದ ಆಫೀಸರ್ ಆಗ್ತಾರೆ, ಆಮೇಲೆ ಮ್ಯಾನೇಜರ್ ಆಗ್ತಾರೆ. ಹೀಗೆ ಬೇರೆ ಬೇರೆ ಲೆವೆಲ್ ಹೋಗ್ತಾ 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 ಹೋದಾಗ ಏನಾಗುತ್ತೆ? ಕಂಪನಿಯಿಂದನೇ ಕಾರ್ ಸಿಗತ್ತೆ, ಕ್ವಾರ್ಟರ್ಸ್ ಗಳು ಸಿಗ್ತಾವೆ, ಬೇರೆ ಬೇರೆ ಫೆಸಿಲಿಟಿಗಳು ಸಿಗ್ತಾವೆ. ಹಾಗೆ ಅದರ ಅನುಸಾರ ಅವ್ರ ವ್ಯಕ್ತಿತ್ವ ಚೇಂಜ್ ಆಗ್ತದೆ. ಯಾವ್ದ್ರಿಂದ? ವಿನಾಶವಾಗಿರುವಂತ ಪೋಸ್ಟ್ ಇಂದ. ಸರಿ, 50 ವರ್ಷದವರೆಗೆ ನೀವು ಡ್ಯೂಟಿ ಮಾಡಿದೀರಾ, 60 ವರ್ಷದ ಡ್ಯೂಟಿ ಮಾಡಿದೀರಾ, ಯಾವ ದಿನ ನೀವು ರಿಟೈರ್ಮೆಂಟ್ ಆಗ್ಬಿಟ್ರಿ, ರಿಸೈನ್ ಕೊಟ್ಬಿಟ್ರಿ, ಆಮೇಲೆ ನಿಮ್ಮನ್ನು ಯಾರು ಮಾತಾಡ್ಸಲ್ಲ, ಯಾರು ನಮಸ್ಕಾರ ಅಂತಾನು ಕೂಡ ಹೇಳೋದಿಲ್ಲ ಅಲ್ವಾ? ಅದ್ಯಾವುದು? ವಿನಾಶಿ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ, ಆತ್ಮದ ಕಾರಣದಿಂದ ವ್ಯಕ್ತಿತ್ವ ಬರ್ತದೆ. ಯಾವ ಆತ್ಮ? ನಮ್ಮ ಮನೆಯವರು ಡಾಕ್ಟರು, ಇವರಲ್ಲ, ನಮ್ಮ ಮನೆಯವರು ಡಾಕ್ಟರ್, ನಮ್ಮ ಮನೆಯವರು ಮಿನಿಸ್ಟರ್, ನಮ್ಮ ಮನೆಯವರು ಎಲ್ಲಿದ್ದಾರೆ? ಮಿಲಿಟರಿಯಲ್ಲಿದ್ದಾರೆ. ಅವರ ಕಾರಣದಿಂದ ಇವ್ರ ವ್ಯಕ್ತಿತ್ವ ಏನಾಗ್ತದೆ? ಮೇಲಾಗ್ತದೆ. ಅವ್ರದಲ್ಲಿ ಪೊಸಿಷನ್ ಹೋಯ್ತು ಅಂತಂದ್ರೆ ಇವ್ರ ಪೊಸಿಷನ್ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಆತ್ಮದ ಸಂಬಂಧದ ಕಾರಣದಿಂದ ನಾನು ಇಂಥವರು ಅಂತ ಬಿಟ್ಟು ಏನ್ ಮಾಡ್ಬಿಟ್ಟು ತಿಳ್ಕೊಳ್ತಾರೆ. ನಾವು ಕೂಡ ನೋಡಿದೀವಿ, ಕೆಲವೊಂದು ಸೇವಾ ಕೇಂದ್ರಗಳಲ್ಲಿ ದೊಡ್ಡ ದೊಡ್ಡ ಅಣ್ಣಂದಿರ ಅಕ್ಕಂದಿರ ಜೊತೆಗೆ ಹೋದಾಗ ನಮಗೂ ಕೂಡ ಅದೇ ರೀತಿ ಟ್ರೀಟ್ಮೆಂಟ್ ಸಿಗ್ತದೆ. ಅದು ನಮ್ಮ ಯೋಗ್ಯತೆ ಅಲ್ಲ, ಅವ್ರ ಜೊತೆಗೆ ಹೋಗಿರೋದಕ್ಕೆ ನಮ್ಗೆ ಅದು ಸಿಕ್ಕಿರುವಂಥದ್ದು ಅಲ್ವಾ? ಹಾಗೆ ಆತ್ಮದ ಕಾರಣದಿಂದ ಅದು ಸಿಗುವಂಥದ್ದು. ಇನ್ನು ಕೆಲವೊಂದ್ಸಲ ಹಣ ಜಾಸ್ತಿ ಆಗ್ತಾ 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 ಹೋದಾಗ್ಲೂ ಕೂಡ, ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳಾದಾಗ್ಲೂ ಕೂಡ ವ್ಯಕ್ತಿತ್ವ ಚೇಂಜ್ ಆಗ್ತದೆ, ಶಾರೀರಿಕ. ಆದ್ರೆ ಭಗವಂತ ಇವತ್ತು ಅದನ್ನು ನೋಡ್ತಾ ಇಲ್ಲ. ನಿಮ್ಮ ಹಣ ಎಷ್ಟಿದೆ, ಬಂಗಾರ ಎಷ್ಟಿದೆ, ಒಡವೆ ಎಷ್ಟಿದೆ,
ಬಟ್ಟೆ ಏನಿದೆ, ಶರೀರಕ್ಕೆ ಏನ್ ಊಟ ಕೊಡ್ತೀರಿ, ಶರೀರ ಏನ್ ಶೃಂಗಾರ ಮಾಡ್ಕೊಳ್ತೀರಿ, ನೀವ್ ಯಾವ ಕಂಪ್ನಿಲಿ ಕೆಲಸ ಮಾಡ್ತೀರಾ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಿಮ್ ಜೊತೆಗಾರರು ಯಾರು, ಅವ್ರ ಪೋಸ್ಟ್ ಪೊಸಿಷನ್ ಏನು, ಅದ್ಯಾವ್ದು ನೋಡ್ತಾ ಇಲ್ಲ. ಭಗವಂತ ನೋಡ್ತಾ ಇರೋದು ಭಗವಂತನ ಮಗು ಆದ ಮೇಲೆ ಸಾಧನೆಯನ್ನ ಮಾಡಿ, ತಪಸ್ಸನ್ನ ಮಾಡಿ, ಪುರುಷಾರ್ಥವನ್ನ ಮಾಡಿ, ಸೇವೆಯನ್ನ ಮಾಡಿ, ಆತ್ಮಿಕ ಗುಣಗಳನ್ನ, ಶಕ್ತಿಗಳನ್ನ, ವಿಶೇಷತೆಯನ್ನ, ಶಾಂತಿ, ಪ್ರೀತಿ, ಸ್ನೇಹ, ಶಕ್ತಿಯನ್ನ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀರಿ, ಸ್ಟಾಕ್ ಮಾಡ್ಕೊಂಡಿದ್ರೆ ಎಷ್ಟು ಧರಿಸಿದ್ದೀರಾ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನಸ್ಸಿನ ಮೂಲಕ ಈ ಎಲ್ಲ ಭಗವಂತನ ದಿವ್ಯ ಗುಣಗಳನ್ನ ಎಷ್ಟು ಧರಿಸಿ ಅದನ್ನ ಅನುಭವಿಸ್ತಾ ಈಶ್ವರಿ ಸೇವೆಯನ್ನ ಮಾಡ್ತಾ ಇದ್ದೀರಾ. ಮತ್ತು ನೀವು ಬೇರೆ ಕಡೆಗೆ ಎಲ್ಲೆಲ್ಲಿ ಹೋಗ್ತಿರೋ ಎಷ್ಟು ಅದನ್ನ ದಾನ ಮಾಡ್ತಾ ಇದ್ದೀರಾ. ಆದ್ಮೇಲೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸ್ನಲ್ಲಿ 100 ರೂಪಾಯಿ ಮಾತ್ರ ಇದೆ, ಬೇರೆ ಊರಲ್ಲಿ ಹೋಗ್ಬಿಟ್ಟು ಬರ್ಲಿಕ್ಕೆ ನಿಮ್ಗೆ 80 ರೂಪಾಯಿ ಖರ್ಚಾಗತ್ತೆ, 90 ರೂಪಾಯಿ ಖರ್ಚಾಗತ್ತೆ ಅಂತಂದ್ರೆ ಬೇರೆ ಏನಾದ್ರು ಖರ್ಚು ಮಾಡ್ಲಿಕ್ಕೆ, ತಗೊಳ್ಲಿಕ್ಕೆ, ಕೊಡ್ಲಿಕ್ಕೆ ನೀವು ಯೋಚನೆ ಮಾಡ್ಲಿಕ್ಕೆ ಆಗತ್ತಾ ನಿಮ್ಮ ಹತ್ರ? ಇಲ್ಲ ಅಲ್ಲ. ನಿಮ್ಗೊಂದು ಅದೇ 100 ರೂಪಾಯಿ ಖರ್ಚಿದೆ, ಪರ್ಸಲ್ಲಿ 2000 ರೂಪಾಯಿ ಇದ್ರೆ ಯಾವ್ದಾದ್ರು ವಸ್ತು ತಗೊಳ್ಳೋಣಪ್ಪ, ಮೊಮ್ಮಕ್ಕಳಿಗೂ ತಗೊಳ್ಳೋಣ, ಅವರಿಗೂ ತಗೊಳ್ಳೋಣ, ಇವರಿಗೂ ತಗೊಳ್ಳೋಣ ಅಂತ ನೀವು ಯೋಚನೆ ಮಾಡ್ಬೋದು. ಹೌದಲ್ವ? ಇವತ್ತು ಮಾಡುವಂತ ರಾಜಯೋಗದಲ್ಲಿ ನಮ್ಮ ಸಮಸ್ಯೆಗಳೇ ಬೇಕಾದಷ್ಟಿದ್ದಾವೆ, ಕಾಯಿಲೆಗಳೇ ಬೇಕಾದಷ್ಟಿದ್ದಾವೆ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾಗ ಬೇರೆಯವ್ರಿಗೆ ಶಾಂತಿಯನ್ನ ಹೇಗೆ ಕೊಡೋದು ಹೇಳಿ ನೋಡೋಣ. ಭಗವಂತ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ, ಇನ್ನು ಮೇಲೆ ನಿಮ್ಮ ಎದುರುಗಡೆಗೆ ಯಾರಾದ್ರೂ ಒಂದು ವ್ಯಕ್ತಿ, ಆತ್ಮ, ಈಶ್ವರನ ಸ್ನೇಹವನ್ನು ಕೇಳ್ಕೊಂಡು ಬಂದಾಗ ನಿಮ್ಮ ದೃಷ್ಟಿಯಿಂದ ಆ ಒಂದು ಆತ್ಮಿಕ ಪರ್ಸನಾಲಿಟಿ ಹೊರಗಡೆ ಹೋಗ್ಬಿಟ್ಟು ಅವರಿಗೆ ಅದು ತಲುಪಿ ಆ ಒಂದು ಸಾಕ್ಷಾತ್ಕಾರದಿಂದನೇ, ಆ ಒಂದು ಅನುಭವದಿಂದನೇ ಅವ್ರ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ನೀವು ಅವರಿಗೆ ಜ್ಞಾನ ಹೇಳಬೇಕಾಗಿದ್ದಿಲ್ಲ, ಅಥವಾ ಅವ್ರಿಗೆ ಯಾವುದೇ ವಿಷಯ ತಿಳಿಸ್ಬೇಕಾಗಿದ್ದಿಲ್ಲ. ಹಾಗಂತ ಇಲ್ಲಿ ಶಕ್ತಿಯನ್ನು ನೀವು ಕೊಡ್ತಾ ಇಲ್ಲ, ನೀವು ಕೇವಲ ಆ ಸಮಯದಲ್ಲಿ ಮನಸ್ಸನ್ನ ಬಾಬನ್ ಜೊತೆಗೆ ಇಟ್ಟಿದ್ದೀರಿ, ಬಾಬಾ ಕೊಡ್ತಾ ಇದ್ದಾರೆ ಸಾಧನ ಅಷ್ಟೇ. ಆ ಸಮಯದಲ್ಲಿ ಭಗವಂತನ ಮೂಲಕ ಆ ಶಕ್ತಿ ನಿಮ್ಮ ತನುಮನದ ಮೂಲಕ ಹೊರಗಡೆ ಹೋಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ಈ ರೀತಿ ಸೇವೆಯನ್ನ ಇನ್ಮೇಲೆ ನೀವು ಮಾಡ್ಬೇಕಾಗ್ತದೆ. ಹಾಗಿದ್ರೆ ಈ ರೀತಿ ಇರುವಂತವರ ಮನೋಸ್ಥಿತಿ ಹೇಗಿರ್ತದೆ? ಭಗವಂತ ಹೇಳ್ತಾನೆ, ಆ ಆತ್ಮಗಳು ಸದಾ ಪ್ರಸನ್ನವಾಗಿರ್ತಾನೆ. ಪ್ರಸನ್ನ ಅಂತಂದ್ರೆ ಏನು? ಯಾರಿಗೆ ಹೊಟ್ಟೆ ತುಂಬಿದ್ಯೋ, ಯಾರಿಗೆ ಕಾಯಿಲೆ ಇಲ್ವೋ, ಏನು ರೋಗ ರುಜಿನಗಳಿಲ್ವೋ, ಯಾರಿಗೂ ಚಿಂತೆ ಇಲ್ವೋ, ಯಾರಿಗೆ ಸಮಸ್ಯೆಗಳಿಲ್ವೋ, ಯಾರಿಗೆ ವಿಘ್ನಗಳಿಲ್ವೋ, ಶಾರೀರಿಕವಾಗಿ, ಮಾನಸಿಕವಾಗಿ ಯಾವುದೇ ರೀತಿಯ ದೈಹಿಕ ಬೌದ್ಧಿಕ ಯಾವುದೇ ಏನೂ ಸಮಸ್ಯೆ ಇಲ್ಲ ಹೇಳೋರು ಪ್ರಸನ್ನವಾಗಿರ್ತಾರೆ. ಅಂದ್ರೆ ಅವ್ರಿಗೆ ಏನು ಬೇಡ, ಏನಿದೆಯೋ ಅದ್ರಲ್ಲಿ ತೃಪ್ತಿ. ಪದೇ 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 ಬಾಬನ ಹತ್ರ ಹೋದಾಗ ಇದು ಕೊಡು, ಅದು ಕೊಡು, ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ, ಅದು ಹಾಗಾಯ್ತು, ಇದು ಹೀಗಾಯ್ತು, ಇವ್ರಿಗೆ ಪ್ರಸನ್ನರು ಅಂತ ಹೇಳೋದಿಲ್ಲ. ಯಾವಾಗಲೂ ಚಿಂತೆಯಲ್ಲಿರೋರು, ಯಾವಾಗಲೂ ಅಳ್ತಾ ಇರೋರು, ಯಾವಾಗಲೂ ಬೇಡ್ತಾ ಇರೋರು, ಯಾವಾಗಲೂ ಕೂಗ್ತಾ ಇರೋರು, ಅವರಿಗೆ ಪ್ರಸನ್ನರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅವರು ಯಾವುದೇ ಸ್ಥೂಲವಾದಂತ ಹಣ, ಅಂತಸ್ತು, ಐಶ್ವರ್ಯದಿಂದ ಪ್ರಸನ್ನರಾಗಿರೋದಿಲ್ಲ. ಯಾವ್ದಿಂದ ಆಗಿರ್ತಾರೆ? ಅವಿನಾಶಿಯಾಗಿರುವಂತ ನಿರಾಕಾರವಾದಂತ ಭಗವಂತನ ಶಕ್ತಿಯನ್ನು ಪ್ರತಿದಿನ ಇಷ್ಟು ಸ್ಟಾಕ್ ಮಾಡ್ತಾ ಇರ್ತಾರೆ. ಹೊರತು ಎಷ್ಟು ಶಕ್ತಿ ಇದೆ, ಪ್ರತಿದಿನ ವಿಶ್ವಕ್ಕೆ ಕೊಡುವಷ್ಟು ಆಹಾರ ಅವರಲ್ಲಿದೆ. ಪ್ರತಿದಿನ ಅವರ ಮೂಲಕ ಭಗವಂತ ವಿಶ್ವಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಆಗ ವಿಶ್ವದ ಸರ್ವ ಆತ್ಮಗಳು, ಪಂಚತತ್ವಗಳು ಅವರಿಗೆ ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಆತ್ಮೇಲೆ ಇದ್ಯಾವುದು ಕಣ್ಣಿಗೆ ಕಾಣೋದಿಲ್ಲ, ನಿಮ್ಗೂ ಕಾಣೋದಿಲ್ಲ, ಪಕ್ಕದವ್ರಿಗೂ ಕಾಣೋದಿಲ್ಲ, ಯಾರಿಗೂ ಕಾಣೋದಿಲ್ಲ. ಆದರೆ ನಿಮಗೆ ಮಾತ್ರ ಅನುಭವ ಆಗ್ತಾ ಇರ್ತದೆ. ಆ ರೀತಿ ಮಹಾನ್ ಕರ್ಮವನ್ನು ಮಾಡ್ತಾ 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 ಆಂತರಿಕವಾಗಿ ಮಸ್ತಾಗಿ ಖುಷಿಯಾಗಿರ್ತಾರೆ. ಭಗವಂತ ಹೇಳ್ತಾರೆ, ಇವತ್ತು ಪ್ರಪಂಚದಲ್ಲಿ ಅರಬ್ ಕರಬ್ ಪತಿಗಳಿರ್ಬೋದು, ಕೋಟ್ಯಾಂತರ ಎಕರೆ ಜಮೀನಿರೋರು ಇರ್ಬೋದು, ಕೆಜಿಗಟ್ಲೆ ಬಂಗಾರ ಇರುವಂತವ್ರು ಇರ್ಬೋದು, ಅಥವಾ ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿ ಮಿನಿಸ್ಟರ್ ಅಂತಾನೋ ರಾಜ್ಯವನ್ನು ನಡೆಸುವಂತವರು, ಸಾಧು ಸನ್ಯಾಸಿಗಳು, ಫಿಲ್ಮ್ ಆಕ್ಟರ್, ಯಾರು ಬೇಕಾದ್ರೂ ಇರ್ಬೋದು. ಆದ್ರೆ ನಿಮ್ಮಷ್ಟು ಅವ್ರು ಖುಷಿಯಾಗಿಲ್ಲ. ಒಂದು ಸೆಕೆಂಡಿನಲ್ಲಿ ನಿಮ್ಮಷ್ಟು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಅರಬ ಕರಬ ಪತಿನೂ ಕೂಡ, ಶ್ರೀಮಂತರು ಕೂಡ ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಭಗವಂತ ಶಾಂತಿ ಕೊಡು ಅಂತ ಬೇಡ್ತಾರೆ.
ಅವರಲ್ಲೂ ಅದರ ಕಡಿಮೆತನ ಇದೆ. ಆದ್ರೆ ನಿಮ್ಮಲ್ಲಿ ಅವಿನಾಶಿ ಆಗಿದೆ. ಯಾರು ಕಳ್ತನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರು ಅದನ್ನ ಸುಡ್ಲಿಕ್ಕೆ ಆಗಲ್ಲ, ಯಾರು ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಗೌರ್ಮೆಂಟ್ನವ್ರಿಗೆ ಗೊತ್ತಾಗೋದಿಲ್ಲ. ಎಷ್ಟು ನೀವು ದಾನ ಮಾಡ್ತಾ 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 ಹೋಗ್ತೀರೋ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಿದ್ರೆ ಒಂದು ದಿನದಲ್ಲಿ ಆ ರೀತಿಯಲ್ಲಿ ಎಷ್ಟು ಸಮಯ ನೀವು ಆ ಸ್ಟೇಜ್ ಅಲ್ಲಿ ಇರ್ತೀರಿ? ಇಮರ್ಜ್ ಎಷ್ಟಾಗಿರ್ತದೆ? ಇಮರ್ಜ್ ಅಂತಂದ್ರೇನು? ಆ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ಅದ್ರ ಜೊತೆ ನೀವು ಕನೆಕ್ಟ್ ಆಗಿರ್ಬೇಕು. ನೋಡಿ, ನಿಮ್ಮಲ್ಲೂ ಕೂಡ ಶಾರೀರಿಕವಾಗಿ ಬಂಗಾರ ಇರಬಹುದು, ಒಳ್ಳೊಳ್ಳೆ ಬಟ್ಟೆಗಳಿರ್ಬಹುದು. ಬೀರುನಲ್ಲಿ ಇದೆ ಏನ್ ಪ್ರಯೋಜನ? ಮುತ್ತೂಟ್ ಫೈನಾನ್ಸ್ ಅಲ್ಲಿ ಹೋಗ್ಬಿಟ್ಟು ತಿಜೂರಿನಲ್ಲಿ ಇಟ್ಟೆ ಏನ್ ಪ್ರಯೋಜನ? ಅದನ್ನು ಧರಿಸಿದಾಗ ತಾನೇ ಅದರ ಸುಖವನ್ನ ನೀವು ಅನುಭವ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಮನೇಲಿ ಬೇಕಾದಷ್ಟು ಅಡಿಗೆ ಇರಬಹುದು, ಅದನ್ನ ನಾಲಿಗೆ ಮೇಲೆ ಇಟ್ಬಿಟ್ಟು ಅದನ್ನ ರುಚಿ ಅನುಭವ ಮಾಡಿದಾಗ ತಾನೇ ಗೊತ್ತಾಗ್ತದೆ. ಹಾಗೆ ಮರ್ಜ್ ಅಂತಂದ್ರೆ ಆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ಬೇಕು, ಮತ್ತೆ ನಿಮಗೆ ಅದರ ಅನುಭವ ಹೇಳುವಂಥದ್ದು ಆಗ್ಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ನಿಮ್ಮಲ್ಲಿ ಬಾಬನ ಮಗು ಆದ ಮೇಲೆ ಪರಮಾತ್ಮನ ಶಕ್ತಿಯನ್ನ ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡಿಟ್ಕೊಂಡಿದ್ದೀರಿ? ಲೌಕಿಕದಲ್ಲೂ ಕೂಡ ತಂದೆ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಶಿಕ್ಷಣವನ್ನ ಕೊಡ್ತಾರೆ, ದೊಡ್ಡವರನ್ನಾಗಿ ಮಾಡ್ತಾರೆ, ಜೊತೆಗೆ ಕೆಲ್ಸನೂ ಕೂಡ ಕೊಡಿಸ್ತಾರೆ. ಕೆಲ್ಸ ಎಲ್ಲ ಮಾಡಿದ ಮೇಲೆ ಮಗ ಸ್ವಂತ ಮನೆ ಮಾಡ್ಕೊಂಡಾಗ, ಕಾಲಲ್ಲಿ ಓಡಾಡಿದಾಗ ತಂದೆ ಖುಷಿ ಆಗತ್ತೆ. ನೋಡಪ್ಪ, ನನ್ನ ಮಗ ಕಷ್ಟ ಪಟ್ಬಿಟ್ಟು ಅವನ ಕಾಲ ಮೇಲೆ ಅವನು ನಿಂತಿದ್ದಾನೆ, ಎಷ್ಟು ಜನರಿಗೆ ಇವತ್ತು ಕೆಲಸ ಕೊಟ್ಟಿದ್ದಾನೆ ಫ್ಯಾಕ್ಟ್ರಿ ಮಾಡಿಬಿಟ್ಟು. ನಮ್ಮ ಮಗನ ಮನೇಲಿ ಇಷ್ಟು ಜನ ಕೆಲಸಗಾರರು ಇರ್ತಾರೆ, ಸೇವಕರು ಇರ್ತಾರೆ. ಇಷ್ಟೊಂದು ನಶೆ ಇರ್ತದಲ್ಲ ಅಪ್ಪ ಅಮ್ಮನಿಗೆ. ಯಾಕಂದ್ರೆ ಬಡತನದಲ್ಲಿ ಹುಟ್ಟಿರ್ತಾನೆ ಮಗು, ಅವನು ಕಷ್ಟಪಟ್ಬಿಟ್ಟು ಇಷ್ಟು ಮೇಲಕ್ಕೆ ಬಂದಿದ್ದಾನೆ ಅಂತ. ಹಾಗೆ ಇಲ್ಲೂ ಕೂಡ ಭಗವಂತ ಹೇಳ್ತಾರೆ ಏನು ಅಂತಂದ್ರೆ, ಬಾಬನಿಗೂ ಕೂಡ ಒಂದು ಎದೆತಟ್ಟಿ ಹೇಳುವಂಗಿರ್ಬೇಕಂತೆ. ನನ್ನ ಮಗುನು ಕೂಡ ಬ್ರಹ್ಮ ಬಾಬಾವ್ರ ಸಮಾನ ವಿಶ್ವ ಸೇವೆ ಮಾಡ್ತಾ ಇದ್ದಾರೆ, ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ, 5,000 ವರ್ಷಕ್ಕೆ ಬೇಕಾಗದಷ್ಟು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತ ಹೇಳಿರುವಂತ ರೀತಿಯಲ್ಲಿ ಯಥಾರ್ಥವಾಗಿ ಸೇವೆಯನ್ನ ಮಾಡ್ತಿದ್ರೆ ಆ ನಶೆ, ಆ ಖುಷಿ, ಉಮಂಗ, ಉತ್ಸಾಹ ಬಾಬನಿಗೂ ಕೂಡ ಇರ್ತದಂತೆ. ನಿಮ್ಮಲ್ಲಿರುವಂತ ಆಸ್ತಿ ಎಂದು ಕೂಡ ಖಾಲಿ ಆಗುದಿಲ್ಲ, ಅಖಂಡವಾಗಿರ್ತದೆ ಆತ್ಮೀಯರೇ. ಅವರತ್ತಿರುವಂತ ಆಸ್ತಿ ಇವತ್ತಿರ್ಬೋದು, ನಾಳೆ ಹೊರಟೋಗ್ಬಿಡ್ಬೋದು. ಅದೆಲ್ಲ ಏನಾಗಿದೆ? ವಿನಾಶಿ ಆಗಿದೆ, ನಿಮ್ದು ಅವಿನಾಶಿ ಆಗಿದೆ. ಮತ್ತೆ ಅವರಲ್ಲಿರುವಂತ ಆಸ್ತಿ ಎಷ್ಟು ಕೊಡ್ತಾ ಹೋಗ್ತಾರೋ ಅಷ್ಟು ಖಾಲಿ ಆಗ್ತಾ ಹೋಗ್ತದೆ. ನೀವೆಷ್ಟು ಕೊಡ್ತಾ ಹೋಗ್ತೀರೋ ಅಷ್ಟು ಆಸ್ತಿ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಕೊಡ್ತಾ ಹೋದಷ್ಟು ಜನರ ಆಶೀರ್ವಾದ ಸಿಗತ್ತೆ, ಯಾಕಂದ್ರೆ ಅದರ ಅವಶ್ಯಕತೆ ಪ್ರಪಂಚದ ಜನರಿಗಿದೆ. ಅದಕ್ಕಾಗಿ ಆತ್ಮೀಯರೇ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಪರ್ಸ್ ತಗೊಂಡು ಹೋಗ್ತಿರಲ್ಲ, ಪರ್ಸ್ ನಲ್ಲಿ ನೀರಿನ ಬಾಟ್ಲಿ ಇರ್ತದಲ್ಲ, ಹೌದು. ಫೇರ್ ಅಂಡ್ ಲವ್ಲಿ ಇರ್ತದಲ್ಲ, ಹೌದು. ಲಿಪ್ಸ್ಟಿಕ್ ಇರ್ತದಲ್ಲ, ಹೌದು. ATM ಕಾರ್ಡ್ ಇರ್ತದಲ್ಲ, ಹೌದು. ಹಣ ಇರ್ತದಲ್ಲ, ಹೌದು. ಮೊಬೈಲ್ ಇರ್ತದಲ್ಲ, ಹೌದು. ಕಾರ್ ತಗೊಂಡು ಹೋಗಿರ್ತೀರಲ್ಲ, ಹೌದು. ಮನೆಯಿಂದ ಹೋಗ್ಬೇಕಾದ್ರೆ ಶಾಂತಿ ಎಷ್ಟು ತಗೊಂಡು ಹೋಗ್ತೀರಿ? ಸುಖ ಎಷ್ಟು ತಗೊಂಡು ಹೋಗ್ತೀರಾ? ಸಂತೋಷ ಎಷ್ಟು ತಗೊಂಡು ಹೋಗ್ತೀರಾ? ಎಷ್ಟು ಧರಿಸಿರ್ತೀರಾ? ಎಷ್ಟು ಕೊಟ್ಬಿಟ್ಟು ಬರ್ತೀರಾ? ಎಷ್ಟು ಆಶೀರ್ವಾದ ತಗೊಂಡು ಬರ್ತೀರಾ? ಇದನ್ನು ಬಾಬಾ ಕೇಳ್ತೀರಾ. ಮೊಬೈಲ್ ತಗೊಂಡು ಹೋಗ್ಲಿಕ್ಕೆ ಎಂದೂ ಕೂಡ ಮರೆಯೋದಿಲ್ಲ. ನಾವ್ ಇವತ್ತು ನೋಡ್ತೀವಿ, ಎಷ್ಟೋ ಅಕ್ಕಂದಿರ ಬ್ಯಾಗಲ್ಲಿ ಕುಡಿಯೋ ನೀರಿನ ಬಾಟ್ಲಿ ಇರೋದಿಲ್ಲ, ಲಿಪ್ಸ್ಟಿಕ್ ಇರ್ತದೆ. ಅದೇನರ್ಥ? ಶರೀರ ಒಂದು ಸುಂದರ ಮಾಡುವಂತ ನಮ್ಗೆ ಹೊರಗಡೆಯಿಂದ ನಾನು ಚೆನ್ನಾಗಿ ತೋರಿಸುವಂತ ಮನೋಸ್ಥಿತಿ ಇರ್ತದೆ ಹೊರತು, ಬಾಯಾರಿಕೆ ಆದ ಕುಡಿಲಿಕ್ಕೆ ನೀರು ಬೇಕು ಹೇಳುವಂಥದ್ದು ಇರೋದಿಲ್ಲ ಮನಸ್ಸಿನಲ್ಲಿ ಆತ್ಮೀಯರೇ. ಇಂಥ ಒಂದು ಮನೋಸ್ಥಿತಿ ಇವತ್ತು ನಮ್ಮ ಜೀವನದಲ್ಲಿ ಬಂದಿದೆ. ನಾನು ನೋಡ್ತಿದ್ದೆ, ಬೆಂಗಳೂರಷ್ಟು ದೊಡ್ಡ ಊರುಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ, ತಿಂಡಿನೇ ತಿಂದಿರೋದಿಲ್ಲ. ಲೇಟ್ ಆಯ್ತು ಅಂತೆಲ್ಲ ಹೋಗೋದು. ಅಲ್ಲಿ ಹೋದ ತಕ್ಷಣ ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಡೋದು, ಬ್ಯಾಗ್ ಇಲ್ಲೇ ಇಟ್ಬಿಡೋದು. ತಿಂಡಿ ತಿನ್ನೋದು ಯಾವಾಗ ಗೊತ್ತಾ? ಮಧ್ಯಾಹ್ನ ಊಟಕ್ಕೆ ಬಂದಾಗ್ಲೇನೆ. ಆವಾಗ ಗೊತ್ತಾಗೋದಿಲ್ಲ ಅವರಿಗೆ. 7-8 ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗ್ತದೆ ಗ್ಯಾಸ್ಟ್ರಿಕ್, ತಲೆ ಸುತ್ತುದು, ಬೆನ್ನೋವು, ತಲೆನೋವು ಎಲ್ಲ ಸ್ಟಾರ್ಟ್ ಆಗ್ಬೇಕು. ಆವಾಗ ಡಾಕ್ಟರ್ ತಗೊಳ್ಳೋದು. ಏನ್ ಪ್ರಯೋಜನ? ಸಂಪಾದನೆ ಮಾಡಿದ್ದೆಲ್ಲ ಈ ಕಾಯಿಲೆಗೆ ಪರ್ಸ್ಕೊಂಡಾಗ ಆಯ್ತು ತಾನೆ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪ್ರತಿ ದಿನದ ಕರ್ಮದಲ್ಲಿ ನೀವು ಆತ್ಮಿಕ ಪರ್ಸನಾಲಿಟಿಯನ್ನ, ಆತ್ಮ ಸುಂದರವಾಗುವಂತಹ, ಆತ್ಮ ಸ್ವಚ್ಛವಾಗುವಂತ, ಆತ್ಮಿಕ ಸೇವೆಯನ್ನ ಮಾಡುವಂತ, ಆತ್ಮಿಕ ಸಮಸ್ಯೆಗಳಿಗೆ ಪರಿಹಾರ ಆಗುವಂತ ವಸ್ತುಗಳ ಶಕ್ತಿಗಳನ್ನ ಎಷ್ಟು ಸಂಪಾದನೆ ಮಾಡ್ತಿದ್ದೀರಿ?
ಎಷ್ಟು ಧರಿಸ್ತಾ ಇದ್ದೀರಾ, ಎಷ್ಟು ದಾನ ಮಾಡ್ತಿದ್ದೀರಿ, ಆ ಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದೀರಾ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಯಾರು ಮಾಡ್ಕೊಳ್ತಾರೋ ಅವ್ರ ಜೊತೆಗೆ ಬಾಬಾ ಯಾವಾಗ್ಲೂ ಹಾಡಾಡ್ತಾ ಇರ್ತಾರೆ. ಬಾಬಾ ಕೇಳ್ತಾನೆ, ತಂದೆಯ ಹಾಡು ಕೇಳ್ತಾ ಇದೆಯಾ ನಿಮಗೆ? ಟೇಪ್ ರಿಕಾರ್ಡ್ ಅಲ್ಲಿ ಇರುವಂತ ಹಾಡು ಬೇರೆ, ಪೀಸ್ ಆಫ್ ಮೈಂಡ್ ಚಾನಲ್ ಅಲ್ಲಿ ಇರುವಂತ ಹಾಡುಗಳು ಬೇರೆ, ಸ್ಟೇಜ್ ಮೇಲೆ ಯಾವ್ದೋ ಬಾಬನ ಮಕ್ಕಳು ಹಾಡಾಡುವಂಥದ್ದು ಬೇರೆ. ಆದ್ರೆ ಬಾಬಾ ನಿಮ್ ಜೊತೆ ವಿಶೇಷವಾಗಿ ಹಾಡ್ತಾ ಇರ್ತಾರೆ. ವಾ ಬಚ್ಚಿ ವಾ, ವಾ ಮಕ್ಕಳೇ ವಾ, ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು. ನೀವು ಬಾಬನಿಗೆ ಹೇಳ್ತಾ ಇರ್ತೀರಾ, ಬಾಬಾ ನಿಮ್ಮನ್ನ ಹೇಳ್ತಾ ಇದ್ದಾನೆ. ಈ ರೀತಿ ಭಿನ್ನವಾದಂತ ಬಾಬ್ ದಾದಾರವರ ಒಂದು ಸಂತೋಷದ ಸುಮಧುರವಾದಂತಹ ಅವ್ರದೇ ಭಾಷೆಯ ಹಾಡುಗಳು ಯಾವಾಗ್ಲೂ ನಿಮ್ಮ ಕಿವಿಯಲ್ಲಿ ಕೇಳ್ತಾ ಇರತ್ತಾ? ಯಾರು ಪ್ರಸನ್ನರಾಗಿರ್ತಾರೆ, ತಂದೆ ಹೇಳ್ದಂಗೆ ಕೇಳ್ತಾ ಇರ್ತಾರೆ, ಅವ್ರ ಹತ್ರ ಭಗವಂತ ಮಾತಾಡೋದಲ್ಲ, ಹಾಡಾಡ್ತಾ ಇರ್ತಾರಂತೆ, ಡ್ಯಾನ್ಸ್ ಮಾಡ್ತಾ ಇರ್ತಾರಂತೆ, ಅವ್ರ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಅದಕ್ಕಾಗಿ ಹೊರಗಡೆಗೆ ಟೇಪ್ ಇದ್ರೂ ಕೂಡ ನಿಮ್ಗೆ ಈ ಹಾಡು ಕೇಳ್ತಾ ಇರ್ತದ? ಕೆಲವೊಂದ್ಸಲ ನೋಡಿ, ಮನೇಲಿ ಜಗಳ ಮಾಡ್ಕೊಂಡು ಹೋಗಿರ್ತೀವಿ, ಏನೋ ಒಂದು ವಿಘ್ನಗಳು ಬಂದಿರ್ತಾವೆ, ಹೊರಗಡೆ ಎಷ್ಟು ಬೇಕಾದ್ರೂ ಟೆನ್ಷನ್ ಇರ್ಲಿ, ಮನಸ್ಸಲ್ಲಿ ಪುನಃ ಪುನಃ ಅದೇ ವಿಷಯಕ್ಕೆ ಬರ್ತಾವೆ. ಅವ್ರು ಹೀಗೆ ಹೇಳಿದ್ರಲ್ಲ, ಅವ್ರು ಹೀಗೆ ಹೇಳಿದ್ರಲ್ಲ, ಇವ್ರು ಹೀಗೆ ಹೇಳಿದ್ರಲ್ಲ, ಸೆಂಟರ್ ಟೀಚರ್ ಹೀಗೆ ಹೇಳಿದ್ರು, ನಮ್ಮ ಮನೆಯವ್ರು ಹಿಂಗೆ ಹೇಳಿದ್ರು, ಮಕ್ಕಳು ಹಿಂಗೆ ಹೇಳಿದ್ರು, ಅತ್ತೆ ಹಿಂಗೆ ಹೇಳಿದ್ರು, ತಿಂಗಳಾನುಗಟ್ಲೆ ಅವ್ರು ಹೇಳಿರುವಂತ ಮಾತು ತಲೆಯಲ್ಲಿ ಏನಾಗ್ತಾ ಇರ್ತದೆ, ಹಿಂದೆ ಮುಂದೆ ಹಿಂದೆ ಮುಂದೆ ತಿರುಗ್ತಾ ಇರ್ತದೆ. ತಿರುಗೋದಷ್ಟು ಹೇಳಿದ್ರೆ ಯಾರು ಫೋನ್ ಮಾಡ್ದೋ ಅವ್ರಿಗೆ ಅದನ್ನೇ ಹೇಳುದು. ಲೌಕಿಕದ ಅಕ್ಕ ತಮ್ಮ ಅಣ್ಣ ಫೋನ್ ಮಾಡ್ದೋ ಅವ್ರಿಗೂ ಅದೇ ಹೇಳೋದು, ಅಲೌಕಿಕ ಪರಿವಾರದವ್ರು ಫೋನ್ ಮಾಡ್ದೋ ಅವ್ರಿಗೂ ಅದೇ ಹೇಳೋದು. ಅವಾಗೇನ್ ಮಾಡ್ದಂಗಾಯ್ತು? ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಯಾವುದೋ ಒಂದು ಆತ್ಮದ ಪ್ರತಿ ಈ ರೀತಿ ನೆಗೆಟಿವ್ ಅನ್ನ ನೀವು ಕಳಿಸಿದಾಗ ಮತ್ತು ವಾಪಸ್ ಅವರು ನೀವು ನಿಂದನೆ ಮಾಡಿದ್ರೆ ಅವರು ನಿಂದನೆ ಕೊಡ್ತಾರೆ. ಅದೇ ಆತ್ಮವನ್ನ ನೀವು ಹೊಗಳಿದಿದ್ರೆ, ಒಳ್ಳೆಯದನ್ನ ಬಯಸಿದ್ರೆ, ಶುಭವನ್ನ ಬಯಸಿದ್ರೆ ಅವರು ಕೂಡ ಶುಭವನ್ನ ಬಯಸ್ತಾರೆ. ನೀವು ಮಾತಾಡಿ ಕೆಟ್ಟದನ್ನ ಬಯಸ್ಬೇಕು, ನೀವು ಅವರಿಗೆ ನಿಂದನೆ ಮಾಡ್ಬೇಕು, ಅವ್ರು ನಿಮ್ಮನ್ನು ಹೊಗಳ್ಬೇಕು. ಅದ್ ಹೆಂಗ್ ಹೊಗಳ್ಬಿಡ್ತಾರ ಅವರು? ನಾನು ಭೂಮಿಯಲ್ಲಿ ತಂಬಾಕು ಹಾಕ್ತೇನೆ, ನನಗೆ ಪುದೀನ ಸೊಪ್ಪು ಬರ್ಬೇಕಂದ್ರೆ ಅದು ಹೆಂಗ್ರಿ ಬಂದ್ಬಿಡ್ತದೆ? ಪುದೀನ ಸೊಪ್ಪು ಬರ್ಬೇಕಂದ್ರೆ ಭೂಮಿಗೆ ಪುದೀನ ಸೊಪ್ಪೆ ಆಗ್ಬೇಕು, ತಂಬಾಕು ಹಾಕ್ಬಿಟ್ಟದ ಹೆಂಗ್ ಬಂದ್ಬಿಡ್ತದೆ? ಅದಕ್ಕಾಗಿ ಮನಸ್ಸಿನಿಂದ, ವಾಚಾದಿಂದ, ಸಂಕಲ್ಪದಿಂದ ಬೇರೆಯವ್ರಿಗೆ ಏನು ಕೊಡ್ತಾ ಇದ್ದೀರಿ? ಅವ್ರು ಎಷ್ಟೇ ನಿಂದನೆಯನ್ನ ಮಾಡಿರ್ಬೋದು, ಆದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸಿ ಕ್ಲೀನ್ ಮಾಡಿ ಅವರಿಗೆ ಒಳ್ಳೆಯದನ್ನ ಕೊಡುವಂತ ಸಂಕಲ್ಪವನ್ನ ಮಾಡಿ ತಕ್ಷಣದಲ್ಲಿ ಅದನ್ನ ಮರ್ತು ಬಿಡಿ. ಅದು ಒಂದು ಕಾಯಿಲೆ ಅಂತ ತಿಳ್ಕೊಡಿ. ಯೋಗವನ್ನ ಮಾಡಿ, ರಾಜಯೋಗವನ್ನ ಮಾಡಿ ತಕ್ಷಣದಲ್ಲಿ ಏನ್ ಮಾಡ್ಬೇಕು, ಅದನ್ನ ಕಾಯಿಲೆ ಗುಣ ಮಾಡ್ಬೇಕು. ಯಾವಾಗ್ಲೂ ಐಸ್ ಕ್ರೀಮ್ ತಿಂದಿರ್ತೀವಿ, ಮಳೆ ನೀರಲ್ಲಿ ನೆಂದಿರ್ತೀವಿ, ಜ್ವರ ಬಂತು ಅಂದ ತಕ್ಷಣ ಏನ್ ಮಾಡ್ತೀವಿ, ತಕ್ಷಣ ಮಾತೆ ನುಂಗ್ಬಿಟ್ಟಂದ್ರೆ ಕಡಿಮೆ ಮಾಡ್ಕೊಳ್ತೀವಲ್ವಾ? ಹಾಗೆ ರಾಜಯೋಗವನ್ನ ಮಾಡಿ ಬಾಬನಿಗೆ ತಿಳಿಸಿ, ಬಾಬಾ ಹಿಂಗಾಗಿದೆ, ನನ್ ತಪ್ಪಿದ್ದು ನನಗೆ ಸರಿ ಮಾಡು, ಅವ್ರು ತಪ್ಪಿದ್ದ ಅವ್ರಿಗೆ ಸರಿ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಗೆ ಅದನ್ನು ಮುಗಿಸ್ಬಿಡಿ, ಮತ್ತೆ ಅದನ್ನ ಕಂಟಿನ್ಯೂ ಮಾಡಬೇಡಿ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಡೆಯಲ್ಲಿ, ನುಡಿಯಲ್ಲಿ, ಕರ್ಮದಲ್ಲಿ, ದೃಷ್ಟಿಯಲ್ಲಿ, ಸಮಯದಲ್ಲಿ, ಸಂಕಲ್ಪದಲ್ಲಿ ಎಷ್ಟು ಸಮಯ ನೀವು ಆತ್ಮಿಕ ಪರ್ಸನಾಲಿಟಿ ಇರ್ತೀರಾ? ಆದ್ಮೇಲೆ ಆರಂಭದಲ್ಲಿ ನಾವು ಜ್ಞಾನದಲ್ಲಿ ಬಂದಾಗ ನಾವು ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ವಿ. ಅದಾದ್ಮೇಲೆ ಸಾಯಂಕಾಲ ವಾಪಸ್ ಮನೆಗೆ ಬರ್ಬೇಕಾದ್ರೆ, ಫ್ಯಾಕ್ಟ್ರಿಗೆ ಬರ್ಬೇಕಾದ್ರೆ ಸೇವಾ ಕೇಂದ್ರ ಕೇಳ್ತಿದ್ವಿ, ಅಕ್ಕೋರು ಇವತ್ತೆಲ್ಲಾದ್ರೂ ಕ್ಲಾಸಿಗೆ ಹೋಗ್ಬೇಕಾ ಅಂತ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಮಾಡ್ಕೊಂಡು ಬನ್ನಿ ಅಣ್ಣವ್ರೆ ಅಂತ. ಸೇವಾ ಕೇಂದ್ರದಲ್ಲಿ ಗದ್ದೆ ಇರ್ತಾ, ನಾವು ಗದ್ದೆ ಮೇಲೆ ಕುತ್ಕೊಳ್ತಾ ಇರ್ಲಿಲ್ಲ, ಪಕ್ಕದಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ಕ್ಲಾಸ್ ಮಾಡ್ಕೊಂಡು ಬರ್ತಿದ್ವಿ. ನಿಧಾನಕ್ಕೆ ಏನಾಯ್ತು ಅಂದ್ರೆ ಈಶ್ವರ್ಯ ಸೇವೆ ಮಾಡ್ತಾ ಮಾಡ್ತಾ ಉಡುಗೊರೆಗಳು ಬರ್ಲಿಕ್ಕೆ ಶುರುವಾದ್ರು. ಎಲ್ಲಾದ್ರೂ ಒಂದು ಸೇವಾ ಕೇಂದ್ರಗಳಿಗೆ ಹೋದಾಗ ವೈಟ್ ಶರ್ಟ್ ಪೀಸು, ವೈಟ್ ಪ್ಯಾಂಟ್ ಪೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಿಧಾನಕ್ಕೆ ಅದೇ ಡ್ರೆಸ್ ಅನ್ನ ಹೊಲಿಸ್ಕೊಂಡ್ವಿ, ರೆಡಿಮೇಡ್ ಶರ್ಟ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ರೆಡಿಮೇಡ್ ಪ್ಯಾಂಟ್ಗಳು ಬರ್ಲಿಕ್ಕೆ ಶುರು ಆಯ್ತು. ಓಕೆನಾ? ಅವಾಗ ಏನಾಯ್ತು, ನಿಧಾನಕ್ಕೆ ಅದೇ ಡ್ರೆಸ್ಗಳನ್ನ ಹಾಕೊಳ್ತಾ ಬ್ಯಾಡ್ಜ್ಗಳನ್ನ ಹಾಕೊಳ್ತಾ ಇವಾಗ ಫುಲ್ ಟೈಮ್ ಈಶ್ವರ್ಯ ಸೇವೆಗೆ ಬಾಬಾ ನಿಮಿತ್ತ ಮಾಡಿದಾಗ ಬಿಳಿ ಡ್ರೆಸ್ ಹಾಕೊಳ್ಳೇಬೇಕು, ಬ್ಯಾಡ್ಜ್ ಅನ್ನ ಹಾಕೊಳ್ಳೇಬೇಕು. ಅವಾಗ ಆಟೋಮೆಟಿಕಲಿ ಆ ಬಿಳಿ ಡ್ರೆಸ್ ಹಿಡಿದು ಏನಾಗ್ಬಿಡ್ತು, ಆಟೋಮೆಟಿಕಲಿ ಬಂದ್ಬಿಡ್ತು. ಎಲ್ಲಿ ಸೇವೆಗೆ ಹೋಗ್ತೀವೋ ಅಲ್ಲಿ ಬಾಬಾರವರ ನೆನಪಿನಲ್ಲಿ ಮಾಡಿರುವಂತ ಬ್ರಹ್ಮ ಭೋಜನ ಸಿಗ್ತದೆ. ಪ್ರತಿ ಟೈಮಲ್ಲೂ ಕೂಡ ನಾವು ಆ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ನಮ್ಮ ಎದುರುಗಡೆ ನಿಮಿತ್ತ ಆತ್ಮರು ಏನು ಎಲ್ಲರ ಎದುರುಗಡೆ ಭೋಗವನ್ನು ಇಡ್ತಾರೆ, ಅದನ್ನ ಇಡ್ಲಿಕ್ಕೆ ನಮಗೂ ಕೂಡ ಅವಕಾಶ ಸಿಗತ್ತೆ. ಹೀಗೆ ಆ ಒಂದು ಬ್ರಹ್ಮಕುಮಾರರ ಒಂದು ಪರ್ಸನಾಲಿಟಿ ಆಟೋಮೆಟಿಕಲಿ ಶಾರೀರಿಕವಾಗಿ ನಿಮ್ಗೆ ಸಿಗ್ತಾ ಇದೆ, ಆದರೆ ಮಾನಸಿಕವಾಗಿ ಸಿಗ್ತಾ ಇದೆಯಾ? ಮಾನಸಿಕವಾಗಿ ಆ ಕಾರ್ಯವನ್ನ ಮಾಡ್ತಾ ಇದ್ದೀರಾ?
ಅಂತ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಇರುವಂತವರು ಅವರ ಚಿತ್ರ ಮತ್ತು ಚರಿತ್ರೆ, ಚಿತ್ರ ಅಂದ್ರೆ ಶರೀರ, ಚರಿತ್ರೆ ಅಂತಂದ್ರೆ ಅವರು ಮಾಡುವಂತ ಕರ್ಮ ಮಾನಸಿಕವಾಗಿ, ಇದೆರಡರಲ್ಲೂ ಕೂಡ ಅವರು ಸದಾ ಪ್ರಸನ್ನವಾಗಿರ್ತಾರಂತೆ. ಆಗ ನಿಮ್ಮ ಎದುರುಗಡೆ ಬರುವಂತ ಆತ್ಮರ ಮನಸ್ಸಿನ ಇಚ್ಛೆಗಳೇನಾಗ್ತವೆ ನಿಮ್ಮ ದೃಷ್ಟಿಯಿಂದಾನೇ ಪೂರ್ಣ ಆಗ್ಬಿಡ್ತವೆ. ಎಷ್ಟೊಂದು ಮಜಾ ಅಂತಂದ್ರೆ, ಸಾಕಾರದಲ್ಲಿ ಬ್ರಹ್ಮಬಾಬಾ ಇದ್ದಾಗ ಗದ್ದಿ ಮೇಲೆ ಕೂತ್ಕೊಳ್ತಿದ್ರಂತೆ ಬಾಬಾ. ದೃಷ್ಟಿನೇ ಕೊಡ್ತಾ ಹೋದಾಗ ಎಷ್ಟೋ ಜನರಿಗೆ ಅನುಭವ ಆಗ್ತಾ ಇತ್ತು, ಎಷ್ಟೋ ಜನರಿಗೆ ಶಕ್ತಿ ಸಿಗ್ತಾ ಇತ್ತು, ಎಷ್ಟೋ ಜನರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಬ್ರಹ್ಮಬಾಬನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಸಾಧನವಾದಾಗ ಏನಾಗ್ತದೆ, ಎದುರುಗಡೆ ಇರೋರಿಗೆ ಡೈರೆಕ್ಟ್ ಆಗಿ ಶಿವಬಾಬಾ ನಿಮ್ಗೇನು ಗೊತ್ತಿಲ್ಲದೆ ಇರುವಂತ, ನಿಮ್ಗೆ ಗೊತ್ತಿರೋದು ಏನು ಅಂತಂದ್ರೆ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗಿದ್ ಮಾತ್ರ ಗೊತ್ತಾಗ್ತಾ ಇರ್ತದೆ. ಏನು ಗೊತ್ತಿಲ್ಲ ಅಂತ ನಿಮ್ಗೆ ಏನಾಗ್ಬಿಡ್ತದೆ, ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಇವಾಗ ಏನಾಗ್ತಿದೆ, ಬಾಬಾ ನಿಮ್ಗೆ ಕೊಡುವಂತ, ನಿಮ್ಮ ಮೂಲಕ ಕೊಡುವಂತ ಜ್ಞಾನದ ಕಡೆ ಗಮನವನ್ನ ಕೊಡ್ತಾ ಇದ್ದೀರಿ. ಇನ್ನು ಜ್ಞಾನ ಹೇಳುವಂತ ಅವಕಾಶವನ್ನ ಬೇರೆಯವರು ಕೊಡಿ, ಕೇವಲ ನೀವು ಶಕ್ತಿಯನ್ನ ಕೊಡಿ. ಇನ್ನು ಮೇಲೆ ನೀವು ಸಕಾಶವನ್ನ ಕೊಡಬೇಕು. ಯಾರು ಭಾಷಣವನ್ನ ಮಾಡ್ತಾ ಇದ್ದಾರೋ, ಯಾರು ಕ್ಲಾಸ್ ಅನ್ನ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಸಕಾಶನ್ನ ಕೊಡಬೇಕಾಗತ್ತೆ. ಇನ್ಮೇಲೆ ಹದ್ದಿನ ಸೇವೆಯಿಂದ ಹದ್ದಿನ ಸೇವೆಯಲ್ಲಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ನಿಮಿತ್ತ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ನಿಮ್ಮಲ್ಲಿ ಸ್ಟಾಕ್ ಜಮಾ ಆದಾಗ ದೇಶ ವಿದೇಶದಲ್ಲಿರುವಂತ ಬಾಬನ ಮಕ್ಕಳು ಬೇಗ 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 ಏನ್ ಮಾಡ್ಬಿಡ್ತಾರೆ, ಬಂದ್ಬಿಡ್ತಾರೆ. ಇವತ್ತು ತಮ್ಗೆ ಗೊತ್ತು, ವಿದೇಶದಲ್ಲಿ ರೆಡಿ ಆಗಿರುವಂತ ಪ್ರಾಡಕ್ಟ್ ಕೂಡ ಭಾರತ ದೇಶದಲ್ಲಿ ಮೂಲೆಯಲ್ಲಿ ಹೋಗ್ಬಿಟ್ಟು ಸೇಲ್ ಆಗತ್ತೆ. ಅದು ತಾನೆ, ಇಲ್ಲಿ ಸೇಲ್ ಆಗ್ತಿರತ್ತ ಆ ಮಾಲೀಕನಿಗೆ ಗೊತ್ತಿರತ್ತಾ? ಇಲ್ಲ ಅಲ್ವಾ? ಅದಕ್ಕಾಗಿ ನೀವು ಇಲ್ಲೇ ಕೂತ್ಕೊಂಡು ಭಗವಂತನ ಶಕ್ತಿಯನ್ನ ಪ್ರವಾಹ ಮಾಡ್ತಾ ಹೋದಾಗ ನಿಮ್ಮ ಮೂಲಕ ವಿಶ್ವದ ಎಲ್ಲಾ ಕಡೆನೂ ಕೂಡ ಈಶ್ವರಿಯ ಸೇವೆ ಹೇಳುವಂಥದ್ದು ಬರ್ತಾ ಇರ್ತದೆ. ಮಕ್ಕಳೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಬಾಬಾ ನಿಮ್ಮನ್ನು ಯಾಕೆ ರೆಡಿ ಮಾಡ್ತಿದ್ದಾರೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆಗೆ ಇಂತಹ ಒಂದು ವಾತಾವರಣ ಬರ್ತದೆ, ಬಾಂಬ್ಗಳು ಬಿದ್ದ್ಬಿಡ್ತವೆ, ಯುದ್ಧಗಳಾಗ್ಬಿಡ್ತವೆ, ಐಸಿನ ಮಳೆ ಬಂದ್ಬಿಡ್ತದೆ, ಲಕ್ಷಾಂತರ ಜನ ನಿಮ್ಮ ಎದುರುಗಡೆ ಜನ ಸಾಯ್ತಾ ಇರ್ತಾರೆ, ಶರೀರ ಬಿಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಬೊಬ್ಬೆ ಹೊಡಿತಾ ಇರ್ತಾರೆ. ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ನಿಮ್ಗೆ ಗೊತ್ತಲ್ವಾ, ಕೊರೋನಾ ಸಮಯದಲ್ಲಿ ಅಥವಾ ಯಾವುದೋ ಒಂದು ಊರಿನಲ್ಲಿ ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಆಸ್ಪತ್ರೆಯಲ್ಲಿ ಜನರನ್ನ ಕರ್ಕೊಂಡು ಬಂದ್ಬಿಟ್ಟು ಪೇಷಂಟ್ಗೆ ಸಂಬಂಧಪಟ್ಟಂತ ಜನ, ಅವರ ಪೇರೆಂಟ್ಸ್ಗಳು ಎಲ್ಲರೂ ಬೊಬ್ಬೆ ಹೊಡಿತಾ ಇರ್ತಾರೆ. ಡಾಕ್ಟರ್ ಹೆಂಗಿರ್ತಾರೆ, ಶಾಂತವಾಗಿದ್ಬಿಟ್ಟು ಅವರ ಕಾಯಿಲೆಗಳಿಗೆ ಗುಣವನ್ನ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ರೀತಿ ನೀವೂನು ಕೂಡ ಏನಾಗ್ಬೇಕು, ಆತ್ಮಿಕ ಡಾಕ್ಟರ್ ಆಗ್ಬಿಟ್ಟು ಆ ಎಲ್ಲ ಆತ್ಮಗಳಿಗೆ ಮಾನಸಿಕ ಸಮಸ್ಯೆಯನ್ನ ಪರಿಹಾರ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕಾಗಿ 40 ವರ್ಷ 50 ವರ್ಷದ ಜ್ಞಾನದಲ್ಲಿರುವಂತಹ ಅಣ್ಣವರಿರ್ಬೋದು, ಅಕ್ಕಂದಿರಿರ್ಬೋದು, ಇನ್ನು ಮೇಲೆ ನೀವು ಸೇವೆಯನ್ನು ಚೇಂಜ್ ಮಾಡ್ಬೇಕಾಗ್ತದೆ. ದಾದಿಯವರೆಲ್ಲ ಏನ್ ಮಾಡ್ತಿದ್ರು, ತಪಸ್ಸನ್ನು ಹೆಚ್ಚಿಗೆ ಮಾಡ್ತಿದ್ದಲ್ವಾ? ಬ್ರಹ್ಮಬಾಬಾನು ಏನ್ ಮಾಡಿದ್ರು, ಜ್ಞಾನವನ್ನು ಹೇಳುವುದನ್ನು ಕಡಿಮೆ ಮಾಡ್ತಾ ಹೋದ್ರು. ಹೀಗೆ ನೀವೂನು ಕೂಡ ತಂದೆಯನ್ನ ಏನ್ ಮಾಡ್ಬೇಕಾಗ್ತದೆ, ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಮೇಲೆ ಮಕ್ಕಳೇ, ಈಗ ನೋಡಿ, ಯಾರತ್ರ ನಮ್ಮ ಎದುರುಗಡೆಗೆ ಬಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ನಾವು ಜ್ಞಾನದಿಂದ ಹೇಳ್ತೀವಿ, ಅಕ್ಕೋರ ಈ ಯೋಗ ಮಾಡಿ, ನೀವು ಹೀಗೆ ಮಾಡಿ, ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಶಕ್ತಿ ಇಲ್ಲದೆ ಇರುವಂತ ಆತ್ಮಗಳು, ಬಾಬಾನ ಈಶ್ವರಿ ಪರಿವಾರದವರು ಇರ್ಬೋದು, ಲೌಕಿಕದವರು ಇರ್ಬೋದು, ನಿಮ್ಮ ಎದುರುಗಡೆಗೆ ಬಂದಾಗ ನೀವು ಭಗವಂತನ ಶಕ್ತಿಯನ್ನ, ಗುಣವನ್ನ, ಶಾಂತಿಯನ್ನ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿಯುತ ಮಾಡ್ಬೇಕು. ತಮಗೆ ಗೊತ್ತಿದೆ, ನಮ್ಮ ಸಂಬಂಧಿಗಳು, ತಮ್ಮ ನೆಂಟರು, ತಮ್ಮ ಪರಿಚಯದವರು, ತಮ್ಮ ಮಕ್ಕಳು, ಯಾರಿಗೂ ಹಣಕಾಸಿನ ಸಮಸ್ಯೆ ಇರ್ತದೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು, ಅವ್ರ ಮಕ್ಕಳಿಗೆ ಮದ್ವೆ ಮಾಡ್ಬೇಕು, ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂದಾಗ ನೀವೇನ್ ಮಾಡ್ತೀರಿ, ನಿಮ್ಮ ಹತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣವನ್ನ ಕೊಡ್ತಿರಲ್ಲ, ವಸ್ತು ಕೊಡ್ತಿರಲ್ಲ, ಫೀಸನ್ನ ಕೊಟ್ಬಿಟ್ಟು ಅವ್ರು ಸಹಯೋಗ ಮಾಡ್ತಿರಲ್ಲ ಇಲ್ಲಿವರೆಗೆ. ಅದೇ ರೀತಿ ಆತ್ಮಿಕವಾಗಿ ಖಾಲಿ ಆಗಿರುವಂತ ಆತ್ಮಗಳು, ಆತ್ಮಿಕವಾಗಿ ಶಕ್ತಿ ಬೇಕಾಗಿರುವಂತ ಆತ್ಮಗಳು ನಿಮ್ಮ ಎದುರುಗಡೆಗೆ ಬಂದಾಗ ನೀವು ನಿರಾಕಾರ ರೂಪದಲ್ಲಿ ಆ ಆತ್ಮನಿಗೆ ಶಕ್ತಿಯನ್ನ ಕೊಡೋದರ ಮೂಲಕ ಅವರ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಿಮಿತ್ತವಾಗಬೇಕು. ಈ ರೀತಿ ಅವರಿಗೆ ದಾನವನ್ನ ಮಾಡಿ, ಸಹಯೋಗವನ್ನ ಕೊಡಿ, ಗುಣಗಳನ್ನ ಕೊಡಿ. ಅದಕ್ಕಾಗಿ ನೀವೇನ್ ಮಾಡ್ಬೇಕು,
ಅಂತ ಸೇವೆಯನ್ನ ಮಾಡಬೇಕು. ಅದಕ್ಕಾಗಿ ಆ ಸೇವೆ ಮಾಡ್ಲಿಕ್ಕೆ ನಿಮ್ಮ ಗಮನ ಸಹಜವಾಗಿರ್ಬೇಕು, ನ್ಯಾಚುರಲ್ ಆಗಿ, ಸಹಜವಾಗಿ ಶಾಂತ ಪ್ರಸನ್ನ. ಈ ರೀತಿ ಎಲ್ಲ ನಾನು ಬಾಬನ ತಗೊಳ್ತಾ ಇದ್ದೇನೆ, ಅವ್ರಿಗೆ ಕೊಡ್ತಾ ಇದ್ದೇನೆ, ಅವ್ರು ಬಿಂದು ಇದ್ದಾರೆ, ಕುಟಿಲಿದ್ದಾರೆ, ಹಾಗಲ್ಲ. ಆ ಪ್ರಸನ್ನತೆಯ ಗುಣಗಳು ನಿಮ್ಮ ಮೂಲಕ ಪ್ರವಾಹ ಆಗ್ತದೆ. ಶಾಂತತೆ, ಸುಖ, ಸಂತೋಷ, ನೆಮ್ಮದಿ, ಖುಷಿ, ಆ ಅನುಭವ ಸಹಜವಾಗಿ ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರುವಂತದ್ದು ಗೊತ್ತಾಗ್ಬೇಕು. ಬ್ರಹ್ಮ ಬಾಬಾರವರು ಇದನ್ನ ಮಾಡ್ಬಿಟ್ಟು ತೋರಿಸಿದ್ರು, ಪ್ರತ್ಯಕ್ಷ ಪ್ರಮಾಣದಲ್ಲಿ ತೋರಿಸಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಯಜ್ಞಕ್ಕೆ ದಾದಿಯರು ಬಂದಾಗ ಅವ್ರ ಅನುಭವದಲ್ಲಿ ಇರ್ತಾರೆ. ಫಸ್ಟಿಗಿದ್ದು ಯಾರು ಬಂದ್ರು ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ, ಅಪ್ಪಿಗೆ ಮಾಡ್ತಿದಾರಂತ. ಹೀಗೆ ಎಷ್ಟು ಫೀಲ್ ಆಗ್ತಿದೆ ಅಂದ್ರೆ ಖುಷಿ ಆಗ್ತಿತ್ತಂತ. ಆಗಿನ ದಾದಿಯವರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಶಕ್ತಿ ಬಾಬಾ ಹತ್ರ ಬಂದಾಗ ಆ ಶಕ್ತಿ ಅನುಭವ ಮಾಡಿ 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 ಏನ್ ಮಾಡದಂತೆ ಪಕ್ಕ ಆಗ್ಬಿಟ್ಟಂತೆ. ಯಾಕಾದ್ರೂ ಯಾಕಾದ್ರು ಅಂತಂದ್ರೆ ಬ್ರಹ್ಮ ಬಾಬಾ ಶಿವಬಾಬನನ್ನ ತನ್ನ ಭ್ರಕುಟಿಯಲ್ಲಿ ಕುಳಿಸ್ತಾ ಇದ್ರು. ಆವಾಗ ಬ್ರಹ್ಮ ಬಾಬರ ಭ್ರಕುಟಿಯ ಮೂಲಕ ಶಿವಬಾಬಾ ಆ ಕಾರ್ಯಮವನ್ನ ಮಾಡ್ತಾ ಇದ್ರು. ಹಾಗೆ ನಿಮ್ಮ ಪ್ರಶ್ನೆ, ಅಣ್ಣವ್ರೆ ನಾವ್ ಯಾಕೆ ಮಾಡ್ತಾ ಇಲ್ಲ? ಸಿಂಪಲ್, ನಾವು ಬಾಬನನ್ನ ಪರಂಧಾಮದಲ್ಲಿ ಇಟ್ಟಿದೀವಿ, ಬಾಬನನ್ನ ಸೂಕ್ಷ್ಮವತನದಲ್ಲಿ ಇಟ್ಟಿದೀವಿ. ಬಾಬನನ್ನ ಮನೆಯಲ್ಲಿ ಫೋಟೋ ಇಟ್ಕೊಂಡ್ಬಿಟ್ಟು ಪ್ರತಿದಿನ ಹೂವನ್ನ ಇರಿಸ್ತಾ ಇದೀವಿ. ಅಣ್ಣವ್ರೆ ನಮ್ಮನೇಲಿ ಬಾಬನ್ ಫೋಟೋ ಚೆನ್ನಾಗಿದ್ಯಾ? ಬಾಬನ್ ಫೋಟೋ ತಗೊಂಡು ಏನ್ ಮಾಡುದು? ಅಣ್ಣವ್ರೆ ಪ್ರತಿ ಭಾನುವಾರ ಪ್ರತಿ ಗುರುವಾರ ನಾವು ಬಾಬನಿಗೆ 200 ರೂಪಾಯಿ ಚೆನ್ನಾಗಿರುವ ಒಂದು ಗುಲಾಬಿ ಹೂವಿನ ಹಾರನೇ ಹಾಕ್ತಿವಿ. ಬಾಬನಿಗೆ ಗುಲಾಬಿ ಹೂವಿನ ಹಾರ ಬೇಕಾ ಅಥವಾ ನಿಮ್ದು 200 ರೂಪಾಯಿ ಬೇಕಾ? ನಮ್ಮನೇಲಿ ಅಣ್ಣವ್ರು ಎಲ್ಲಿ ನೋಡ್ದು ಬಾಬನ ಸ್ಮೃತಿ ಬರುತ್ತೆ. ಹೌದಾ? ಹೆಂಗ್ ಹಾಕೋರೆ? ಹೆಂಗಂದ್ರೆ ಪ್ರತಿಯೊಂದು ಡಬ್ಬದ ಮೇಲೂ ಕೂಡ ನಾವು ಬಾಬನ ಸ್ಟಿಕರ್ ಹಚ್ಚಿದೀವಿ. ತುಂಬಾ ಒಳ್ಳೆಯದು. ಸ್ಟಿಕರ್ ಇದೆ, ಫೋಟೋ ಇದೆ, ಕ್ಯಾಲೆಂಡರ್ ಇದೆ, ಓಂ ಶಾಂತಿ ಟವೆಲ್ ಇದೆ. ಮನಸ್ಸಿನಲ್ಲಿ ಬಾಬಾನೇ ಇಲ್ಲ, ಮನೆಯಲ್ಲಿ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ. ಅವಾಗ ಸ್ಟಿಕರ್ ತಗೊಂಡೇನ್ ಮಾಡೋಣ? ಫೋಟೋ ತಗೊಂಡೇನ್ ಮಾಡೋಣ? ಹೇಳಿ ನೋಡೋಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅದೆಲ್ಲ ಇಲ್ಲಿ ಏನ್ ತೊಂದ್ರೆ ಇಲ್ಲ, ಅದಕ್ಕಿಂತ ಮುಖ್ಯವಾಗಿ ನಿಜವಾದಂತ ಪರಮಾತ್ಮನನ್ನ ನಿಮ್ಮ ಭ್ರಕುಟಿಯಲ್ಲಿ ಕುಳಿಸ್ಬೇಕು, ಅವನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು. ನಿಮ್ಮ ಮಕ್ಕಳ ಫೋಟೋವನ್ನ ಮನೇಲಿ ಇಟ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಊಟ ಕೊಟ್ಟಂಗ ಆಗತ್ತಾ? ಫೋಟೋ ಇಟ್ಕೊಂಡ ತಕ್ಷಣದಲ್ಲಿ ನಿಮ್ಮ ಮಗ ನಿಮ್ ಜೊತೆಲಿ ಇದ್ದಾನೆ ಅಂತ ಅರ್ಥನಾ? ನಿಮ್ಮ ಪತಿ ಫಾರಿನ್ ನಲ್ಲಿ ಎಲ್ಲೋ ಇಟ್ಕೊಂಡ್ರೆ ಅವ್ರ ಮೂರ್ತಿ ಮಾತ್ರ ಇಟ್ಕೊಂಡ್ಬಿಡಿ, ಫೋಟೋ ಮಾತ್ರ ಇಟ್ಕೊಂಡ್ಬಿಡಿ, ಪತಿ ಜೊತೆಲಿ ಇದ್ದಾಗ ಲೆಕ್ಕನ? ಇಲ್ಲ ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾನೆ ಸ್ವತಃ ನಾನು ಬರ್ಲಿಕ್ಕೆ ರೆಡಿ ಇದ್ದಾಗ ನೀವು ಬರೀ ಸಾಧನ ಮಾತ್ರ ಇಟ್ಕೊಂಡ್ಬಿಟ್ಟು ಲೈಟ್ ಹಾಕೊಂಡ್ಬಿಟ್ಟು ಡೂಮ್ ಇಟ್ಕೊಂಡ್ಬಿಟ್ಟು ರೆಡ್ ಲೈಟ್ ಇಟ್ಕೊಂಡ್ಬಿಟ್ಟು ಹಾಡು ಹಾಡ್ಕೊಂಡು ಬಾಬಾ 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 ಅಂದ್ರೆ ಎಲ್ಲಿಂದ ಬಾಬಾ ಬರ್ತಾರೆ ಹೇಳಿ ನೋಡೋಣ? ಆರಂಭದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಒಂದೇ ಒಂದು ಸೇವಾ ಕೇಂದ್ರದಲ್ಲೂ ಕೂಡ ಬಾಬಾ ತಮ್ಮ ಫೋಟೋ ಹಾಕ್ಲಿಕ್ಕೆ ಬಿಟ್ಟಿರ್ಲಿಲ್ಲ. ಬ್ರಹ್ಮ ಬಾಬಾ ಶರೀರ ಬಿಟ್ಟ ಮೇಲೆ ಬ್ರಹ್ಮ ಬಾಬನ ಫೋಟೋ ಆಗಿದ್ದು. ಅವ್ರು ಹೇಳ್ತಿದ್ದು ನನ್ನ ಶರೀರ ನೋಡ್ಬೇಡಿ, ಶಿವಬಾಬನನ್ನ ನೋಡಿ ಅಲ್ವಾ? ಅದಕ್ಕಾಗಿ ಪ್ರಾಕ್ಟಿಕಲ್ ಆಗಿ ಶಿವಬಾಬಾ ನಿಮ್ಮ ಜೊತೆಲಿದ್ದು ನಿಮ್ಮನೇಲಿ ಎಲ್ಲ ಒಂದು ಶಾಂತಿಯ ವಾತಾವರಣವನ್ನು ರೆಡಿ ಮಾಡಿ ಆತ್ಮೀಯರೇ. ಆವಾಗ ನೋಡಿ ಯಾವ ರೀತಿ ಸೇವೆ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮೀಯರೇ, ಸೇವೆ ಹೇಗಾದ್ರೂ ಆಗ್ಲಿ ನೀವು ಖುಷಿಯಾಗಿರ್ತೀರ, ನಿಮ್ಮಲ್ಲಿ ಸಂತೋಷವಾಗಿರ್ತೀರ. ಅವಾಗ ಪ್ರಶ್ನೆ, ಹಾಗಿದ್ರೆ ಅಣ್ಣವ್ರು ಆ ರೀತಿ ಇದೆ ವಿಘ್ನಗಳು ಬರಲ್ವಾ? ಸಮಸ್ಯೆಗಳು ಬರಲ್ವಾ? ತೊಂದರೆಗಳು ಬರಲ್ವಾ? ಕಷ್ಟಗಳು ಬರಲ್ವಾ? ಎಲ್ಲಾ ಬರ್ತದೆ. ಮೊದಲಕ್ಕಿಂತ ಜಾಸ್ತಿ ಬರ್ತಾರೆ. ಬ್ರಹ್ಮಬಾಬರಿಗೆ ಬಂದಿಲ್ವಾ? ಬಂತು. ಆದ್ರೆ ಈ ಒಂದು ಸಂಪಾದನೆ ಖುಷಿ ಕೊಡ್ತಾ ಇರ್ತದೆ, ಕೊಡ್ತಾ ಇರ್ತದೆ, ಕೊಡ್ತಾ ಇರ್ತದೆ. ಈಗ ಲೌಕಿಕ ಸಂಪಾದನೆ ಮಾಡ್ಬೇಕಾದ್ರೆ ಕಾಯಿಲೆಗಳು ಬರಲ್ವಾ? ಹಸಿವೆ ಬರೋದಿಲ್ವಾ? ತಲೆ ಸತ್ತೋದು ಬರೋದಿಲ್ವಾ? BP ಶುಗರ್ ಬರೋದಿಲ್ವಾ? ಆದ್ರೂ ಕೂಡ ಇವತ್ತು ಲಕ್ಷ ಬಂತು, ಇವತ್ತು ಕೋಟಿ ಬಂತು, ಇವತ್ತು ಜಮೀನ್ ಸೇಲ್ ಮಾಡಿದ್ವಿ, ಎಷ್ಟು ಖುಷಿ ಇರ್ತದೆ. ಬರೋದ್ರ ಬಗ್ಗೆ ಖುಷಿ ಆಗ್ತಿರ್ತಾನೆ. ಹಾಗೆ ಹೊರಗಡೆಗೆ ಏನೇ ಹೇಳಿದ್ರು, ಯಾರು ಏನ್ ನಿಂದನೆ ಮಾಡಿದ್ರು, ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ? ಕೆಲವೊಂದು ವ್ಯಾಪಾರಸ್ಥರು ಸುಳ್ಳು ಹೇಳ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಗೊತ್ತಿರ್ತದೆ ನಾವು ತಪ್ಪು ಮಾಡ್ತಿದೀವಿ ಅಂತ, ಅದು ಲಾಭ ಅದ, ನಂಗೆ ಲಾಭ ಆಯ್ತಲ್ವಾ, ಉಳಿದೇನಾದ್ರೂ ಆಗ್ಲಿ ಅಂತ ಅವ್ರೇನ್ ಮಾಡ್ತಾ ಇರ್ತಾರೆ. ಇವತ್ ನೋಡಿ ಎಷ್ಟೋ ಕಡೆ ಹಾಸ್ಪಿಟ್ಲ್ಗಳಲ್ಲಿ ಅವಶ್ಯಕತೆ ಇಲ್ದಿದ್ರು ಕೂಡ ಡಾಕ್ಟರ್ ಏನ್ ಮಾಡ್ತಾರೆ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಸ್ಕ್ಯಾನಿಂಗ್ ಬರ್ಕೊಡ್ತಾರೆ. ಅವ್ರಿಗೆ ಗೊತ್ತು ಅವಶ್ಯಕತೆ ಇಲ್ಲ ಅಂತ, ಅದು ಅವರಿಗೆ ಲಾಭ ಆಗ್ತಾ ಇರ್ತದಲ್ಲ. ಹಾಗೆ ಇಲ್ಲಿ ಹೊರಗಡೆಯಿಂದ, ಜನರಿಂದ, ವಾತಾವರಣದಿಂದ, ವಾಯುಮಂಡಲದಿಂದ ದುಃಖ ಬರ್ತಾ ಇದ್ರು ಕೂಡ ಆತ್ಮಿಕ ಸಂಪಾದನೆ, ಆತ್ಮಿಕ ಸೇವೆ, ಸೇವೆಯ ಫಲ ಸದಾ ಕಾಲ ನಿಮ್ಮ ಮೂಲಕ ಏನಾಗ್ತಾ ಇರ್ಬೇಕು, ಆಗ್ತಾ ಇರ್ಬೇಕಾಗ್ತದೆ. ಅದಕ್ಕಾಗಿ ಅದನ್ನು ನ್ಯಾಚುರಲ್ ಆಗಿ ಸಹಜವಾಗಿ ಅಟೆನ್ಷನ್ ಮೂಲಕ ಏನ್ ಮಾಡ್ಬೇಕಾಗ್ತದೆ, ನೀವು ಮಾಡ್ಬೇಕಾಗ್ತದೆ.
ಇನ್ನೊಂದ್ ಮಕ್ಕಳೇ, ಈ ಎಲ್ಲ ಕೆಲಸವನ್ನ ನೀವು ಈ ರೀತಿ ಯೋಚನೆ ಮಾಡಬಾರ್ದು. ಅಣ್ಣವ್ರೆ, ನಾವೆಲ್ಲ ಎಲ್ಲಿ ಮಾಡೋದು? ಸರೆಂಡ್ ಇರುವಂತ ಟೀಚರು, ಮೌಂಟ್ ಅಬುನಲ್ಲಿ ಇರೋರು ಅವರೆಲ್ಲ ಮಾಡೋದು, ನಮ್ದೆಲ್ಲ ಮಾಡೋದು ಅಂತಲ್ಲ. ಏನ್ ಹೇಳ್ತಾರೆ, ರಮಾಬಾಬಾ ಯಾವಾಗ್ಲೂ ಏನ್ ಹೇಳಿದ್ರು, ನಾನು ಏನ್ ಮಾಡ್ತೇನೋ ಅದನ್ನ ನೋಡ್ಬಿಟ್ಟು ಬೇರೆಯವ್ರು ಮಾಡ್ತಾರೆ. ಬಾಬಾ ಹೇಳಿದ್ರೆ ನಾನು ಮಾಡ್ಬೇಕು, ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನನಗಿಂತ ದೊಡ್ಡವರು ಮಾಡ್ತಾರೋ, ನನಗಿಂತ ಚಿಕ್ಕವರು ಮಾಡ್ತಾರೋ, ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಬಾಬಾ ಹೇಳಿದರೆ ನಾನು ಮಾಡ್ಬೇಕು ಅಷ್ಟೇ. ಹೇಳಿದ್ರೆ ನಾನು ಮಾಡಿದ್ದೇನೋ ಮಾಡಿಲ್ವೋ? ಬಾಬಾ ಇವತ್ತು ವರ್ತಮಾನ ಸಮಯದಲ್ಲಿ ಏನ್ ಹೇಳ್ತಿದ್ದಾರೆ, ನಾನು ಹೇಳಿರುವಂತ ಜ್ಞಾನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ಧಾರಣೆ ಮಾಡ್ಬೇಕಾಗಿರೋದು ಮನಸ್ಸಿನಲ್ಲಿ. ನೀವಿರುವಂತ ಸ್ಥಳದಲ್ಲೇನೆ ಹಗಲು ರಾತ್ರಿ ಯಾವಾಗ ಬೇಕಾದ್ರೂ ನೀವು ಆ ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತದೆ. ಮಮ್ಮಾರವರು ಕೂಡ ಏನ್ ಹೇಳಿದ್ರು, ಹುಕುಮ್ ಹಿ ಹುಕುಮ್ ಚಲಾ ರಹಾ ಹೈ. ಆರ್ಡರ್ ಮಾಡೋನು ಅವನೇ, ನಡೆಸ್ತಾ ಇರೋನು ಅವನೇ, ಹೇಳೋದು ಅವನೇ, ಮಾಡೋದು ಅವನೇ. ನಿಮಗೆ ತನ್ನ ಮನವನ್ನ ಬಿಟ್ಬಿಟ್ಟಿದ್ದಾನೆ. ಏನು ಜ್ಞಾನ ಹೇಳ್ತೀಯೋ ನೀನೇ ಮಾಡು, ನನಗೇನು ಹೇಳ್ಬೇಡ. ಅಂದ್ರೆ ಅಮ್ಮ ಬಂದ್ಬಿಟ್ಟು ಹೇಳ್ತಾಳೆ, ಹಿಂಗ್ ಉದ್ದಿನ ವಡೆ ಹಿಂಗ್ ಮಾಡ್ಬೇಕು, ಮಸಾಲೆ ದೋಸೆ ಹಿಂಗ್ ಮಾಡ್ಬೇಕು, ಹಿಂಗ್ ಕಸ ಗುಡಿಸ್ಬೇಕು, ಹಿಂಗ್ ಪಾತ್ರೆ ತೊಳಿಬೇಕು. ಮಗಳು ಹೇಳ್ತಾರೆ, ನನ್ಗೇನು ಹೇಳ್ಬೇಡ, ನೀನೇ ಮಾಡು ಎಲ್ಲವನ್ನು. ಉದ್ದಿನ ವಡೆ ಹೆಂಗ್ ಬೇಕು ಹಂಗೆ ಮಾಡು, ಮಸಾಲೆ ದೋಸೆ ಹೆಂಗ್ ಬೇಕು ಹಂಗೆ ಮಾಡು, ನೀನೇ ಕಸ ಗುಡಿಸಿ ಎಲ್ಲ ನೀನೇ ಮಾಡು, ನನಗೇನು ಸಂಬಂಧ ಇಲ್ಲ. ನಿನ್ಗೇನ್ ಬೇಕು, ಮನೆ ಬೇಕು ತಾನೆ, ಕೊಟ್ಟಿದ್ದೇನೆ ತಗೋ. ಅಡಿಗೆ ಮನೆ ಬೇಕು ತಾನೆ, ಕೊಟ್ಟಿದ್ದೇನೆ ತಗೋ. ಪರ್ಸ್ ಕೊಟ್ಟಿದ್ದೇನೆ, ಎಷ್ಟು ಬೇಕಾದ್ರೂ ಹಣ ತಗೊಂಡ್ ಬಂದ್ ಏನ್ ಬೇಕಾದ್ರೂ ಮಾಡು. ನಿನ್ನ ಅಳಿಯನಿಗೆ, ನಿನ್ನ ಮೊಮ್ಮಕ್ಕಳಿಗೆ, ನಿಮ್ಮ ಪತಿಗೆ, ಜೊತೆಗೆ ನನಗೆ ಯಾರಿಗೆ ಎಷ್ಟು ತಿನ್ನಿಸ್ಬೇಕು ತಿನ್ನಿಸ್ತಾವ. ಹಾಗೆ ನಮ್ಮ ತನು ಮನ ಧನ ಸಮಯ ಸಂಕಲ್ಪವನ್ನ ಭಗವಂತನಿಗೆ ಒಪ್ಪಿಸಿಬಿಟ್ಟು ಏನ್ ಮಾಡ್ಬೇಕು, ಆ ಒಂದು ಕಾರ್ಯದ ಫಲವನ್ನ ನಾವು ಪಡ್ಕೊಳ್ಬೇಕಾಗ್ತದೆ. ಅವನಿಗೆ ಕರ್ಮವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ನಾವು ಕೊಡಬೇಕಾಗ್ತದೆ. ನೋಡಿ, ಇನ್ನು ಮುಂದೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಜನರಿಂದ ಆಶೀರ್ವಾದ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ಆಶೀರ್ವಾದ ಉಡುಗೊರೆಯಿಂದಲ್ಲ, ಹೊಗಳಿಕೆಯಿಂದಲ್ಲ, ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳೋದಲ್ಲ. ಅದು ಶಬ್ದ ಇಲ್ದೇನೆ, ವಸ್ತುಗಳು ಇಲ್ದೇನೆ, ಮನಸ್ಸಿನಿಂದ ಹೃದಯದಿಂದ ಬರಬೇಕು ಅಂತಂದ್ರೆ ನೀವು ಹೃದಯದಿಂದನೇ ಕೊಡಬೇಕು ಆತ್ಮೀಯರೇ. ಆ ಆಶೀರ್ವಾದನೆ ನಿಮ್ಮನ್ನ ಮುಂದುವರಿಸುತ್ತೆ. ಆಶೀರ್ವಾದವನ್ನು ಸ್ಟಾಕ್ ಮಾಡ್ತಾ ಮಾಡ್ತಾ ಹೋದ್ರೆ ಬಾಬಾ ಹೇಳ್ತಾರೆ, ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಪುರುಷಾರ್ಥ ಸಪರೇಟ್ ಆದ ಸೇವೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇನ್ನೊಂದು ರಹಸ್ಯವನ್ನ ಬಾಬಾ ಹೇಳ್ತಾರೆ, ಈ ಒಂದು ಸಕಾಶ ಹೇಳುವಂಥದ್ದು ಶಬ್ದಗಳಿಗಿಂತ ಚೆನ್ನಾಗಿ ಕೆಲಸವನ್ನ ಮಾಡ್ತದೆ. ಯಾಕೆ ಗೊತ್ತಾ? ನೀವು ಶಬ್ದಗಳನ್ನ ಹೇಳಿದಾಗ ಅವ್ರು ಅಡಿಗೆ ಮಾಡ್ಬೇಕು, ಅವ್ರು ಸಾಧನೆ ಮಾಡ್ಬೇಕು, ಅವರ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ಅವ್ರು ಅನುಭವ ಮಾಡ್ಬೇಕು. ಇದಲ್ಲಿ ಅವ್ರು ಮಾಡೋದೇನಿಲ್ಲ, ನೀವು ರೆಡಿಮೇಡ್ ಕೊಡ್ತಾ ಇದ್ದೀರಿ, ಅವ್ರು ತಿಂತಾ ಇದ್ದಾರೆ ಅಷ್ಟೇ. ಹಾಗಿದೆ, ಅಷ್ಟು ಶಕ್ತಿ ನನ್ನಲ್ಲಿ ಇದೆಯಾ? ನನ್ನ ಮೂಲಕ ಭಗವಂತ ವಿಶ್ವಕ್ಕೆ ಕೊಡ್ತಾ ಇದ್ದಾರಾ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಇನ್ಮೇಲೆ ಪುರುಷಾರ್ಥವನ್ನ, ಸೇವೆ ವಿಧಾನವನ್ನ ಚೇಂಜ್ ಮಾಡಿ ಬೇದ್ನಲ್ಲಿ ಹೋಗಿ ಪವರ್ಫುಲ್ ತಪಸ್ಸಿನಲ್ಲಿ ಕೂತ್ಕೊಳ್ಳಿ. ಬಾಬಾ ಬಿಟ್ಟು ಬೇರೆ ಯಾರ ಕಡೆನೂ ಗಮನ ಹೋಗ್ಬಾರ್ದು. ಈ ರೀತಿ 4 ಕಡೆಯ ಎಲ್ಲ ವಿಶೇಷ ಆತ್ಮಗಳಿಗೆ ಸದಾ ಆತ್ಮಿಕ ಪರ್ಸನಾಲಿಟಿ ರೇಷೆಯಲ್ಲಿ ಇರುವಂತವ್ರು, ನಂತ ಇಷ್ಟು ಬಂಗಾರ ಇದೆ ಮತ್ತಿಷ್ಟು ಬೇಕು, 26 ಸೈರೆ ಇದೆ, 4 ಬೇಕು, ಹಳೆ ಕಾರ್ ಇದೆ ಹೊಸ ಕಾರ್ ಬೇಕು, ಹಂಗಲ್ಲ. ಬಾಬನ ಮಗು ಆದ್ಮೇಲೆ ನಾನು ಬಾಡಿಗೆ ಮನೆ ಸ್ವಂತ ಮನೆ ಮಾಡ್ದೆ, ಅದು ಮಾಡ್ದೆ, ಈ ನಶೆಯಲ್ಲ. ನಂತರ ಇಷ್ಟು ಶಾಂತಿ ಇದೆ, ಇಷ್ಟು ಸುಖ ಇದೆ, ಇಷ್ಟು ನೆಮ್ಮದಿ ಇದೆ. ನಾವೇನ್ ಮಾಡ್ತೀವಿ, ಇಷ್ಟು ಬಿಲ್ಡಿಂಗ್ ಅನ್ನ ಕಟ್ವಿ, ಇಷ್ಟು ಜನರಿಗೆ ಜ್ಞಾನ ಕೊಟ್ವಿ, ಇಷ್ಟು ಜನರಿಗೆ ಮಧುಬನ ಕರ್ಕೊಂಡು ಹೋದ್ವಿ. ಇದನ್ನ ನಾವು ಸ್ಥೂಲವಾಗಿ ಲೆಕ್ಕಾಚಾರ ಆಗ್ತೀವಿ. ಬಾಬಾ ಹೇಳ್ತಾರೆ, ಆತ್ಮಿಕ ಪರ್ಸನಾಲಿಟಿ ದಶೆಯಲ್ಲಿ ಇರುವಂತವ್ರು ಸದಾ ಬೇಗಜ್ಜನ ಸೇವೆಯಲ್ಲಿ ಸದಾ ತಮ್ಮನ್ನ ಬ್ಯೂಸಿ ಮಾಡ್ಕೊಳ್ಳುವಂತ, ಬೇಗ ಗೊತ್ತೇ ಆಗೋದಿಲ್ಲ ನಿಮ್ಮತ್ತೆ ಎಷ್ಟು ಬಂತು, ಎಷ್ಟು ಹೋಯ್ತು, ಎಷ್ಟು ಸ್ಟಾಕ್ ಇದೆ, ಏನು ಗೊತ್ತಾಗ ಖುಷಿಯಾಗಿರ್ತಾರೆ. ಬಾಬಾ ಹೇಳ್ತಾರೆ, ವಿಶ್ವದ ಮೇಲೆ ರಾಜ್ಯಭಾರ ಮಾಡಬೇಕು ಅಂತಂದ್ರೆ ಸಂಗಮ ಯುಗದಲ್ಲಿ ಪ್ರತಿಯೊಂದು ವಿಶ್ವದ ಒಂದೊಂದು ಕಣಗಳಿಗೂ ಕೂಡ ಆತ್ಮಗಳಿಗೂ ನೀವು ಇವಾಗ ಕೊಟ್ರೆ ಮುಂದೆ ರಾಜ್ಯಭಾರವನ್ನ ಮಾಡಬಹುದು. ನೀವೇನು ಕೊಡದೇನೆ ನೀವು ಅವ್ರ ಮೇಲೆ ರಾಜ್ಯಭಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಕೂಡ ನೋಡ್ತೀರಿ, ರಾಜಕೀಯ ನಾಯಕರು ನಮ್ಮ ಮೇಲೆ ರಾಜ್ಯಭಾರ ಯಾಕೆ ಮಾಡ್ತಾರೆ? ಗೌರ್ಮೆಂಟಿನ ಹಣವನ್ನ ರೋಡಿಗೋಸ್ಕರ, ನೀರಿಗೋಸ್ಕರ, ನಿಮ್ಮ ಪ್ರಜೆಗಳಿಗೋಸ್ಕರ ಉಪಯೋಗ ಮಾಡ್ತಾರಲ್ಲ, ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ರಾಜ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ. ಅವ್ರದ್ದು ಇಷ್ಟು ಹಣ ಅಂದಿರ್ತದೆ, ಇಷ್ಟು ಲಕ್ಷವನ್ನು ಈ ಕ್ಷೇತ್ರದಲ್ಲಿ ಉಪಯೋಗ ಮಾಡಬಹುದು. ಹಣ ಅವ್ರದಲ್ಲ, ಹಣ ಪ್ರಜೆಗಳದೇ, ನಮ್ದೇ ಹಣವನ್ನು ನಮ್ಗೆ ಕೊಡ್ತಾರೆ, ಆದ್ರೂ ಕೂಡ ಅವರ ಮೂಲಕ ಬರ್ತದೆ ಅಷ್ಟೇ. ಹಾಗೆ ಇವತ್ತು ಪರಮಾತ್ಮನ ಶಕ್ತಿಯನ್ನ ಎಷ್ಟು ಜನರಿಗೆ ಕೊಡ್ಲಿಕ್ಕೆ ನೀವು ಆತ್ಮ ನಿಮಿತ್ತವಾಗ್ತಿರೋ ಅಷ್ಟು ಭವಿಷ್ಯದಲ್ಲಿ ನೀವು ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಸದಾ ಒಂದೇ ಕೆಲಸ ಮಾಡಿ, ವಿಶ್ವದ ಸೇವೆ, ಸೆಂಟರ್ ಸೇವೆ, ಆತ್ಮನ ಸೇವೆ. ಎದುರುಗಡೆ ಇದ್ದವರು ಮಾತ್ರ ಸೇವೆ ಅಲ್ಲ, ನೀವು ವಿಶ್ವವನ್ನು ಮನಸ್ಸಿನಲ್ಲಿ ಇಟ್ಟರೆ ಎದುರುಗಡೆ ಆತ್ಮಗಳು ಬಂದ್ಬಿಡ್ತಾವೆ.
ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತವಾಗಿರುವಂತ ಆತ್ಮರು ಸದಾ ರಮಾ ಬಾಬಾ ಮತ್ತು ಜಗದಾಂಬ ಅವರ ಸ್ಲೋಗನ್ ಅನ್ನ ಸಾಕಾರದಲ್ಲಿ ತರಲಿಕ್ಕೆ ನಿಮಿತ್ತವಾಗಿರುವಂತ ಆತ್ಮರು ಶ್ರೇಷ್ಠಾತಿ ಶ್ರೇಷ್ಠ ದೃಷ್ಟಿಗಳ ಮೂಲಕ ಎದುರುಗಡೆಗಿರುವಂತ ಆತ್ಮಗಳನ್ನ ಖುಷಿ ಪಡಿಸುವಂತಹ ಸಂತೃಪ್ತಪಡಿಸುವಂತಹ ಸೇವೆಯಲ್ಲಿ ತಮ್ಮನ್ನ ತಾವು ಸದಾ ಬ್ಯೂಸಿ ಇಟ್ಕೊಳ್ಳುವಂತಹ ತಂದೆ ಸಮಾನ ಆತ್ಮಗಳಿಗೆ ಬಾಬ್ ದಾದಾ ಮತ್ತು ಜಗದಂಬ ತಾಯಿಯವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅದಕ್ಕಾಗಿ ಆತ್ಮೀಯರೇ, ಸಮಯದ ಅನುಸಾರ ಬಾಬಾ ಹೇಗೆ ಹೇಳ್ತಾರೋ ಅದೇ ರೀತಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಖುಷಿ ಇರುತ್ತೆ. ಇವತ್ತು ನೋಡಿ, ಮನೇಲಿ ಎಲ್ಲಿ ಬೇಕಾದ್ರೂ ಇಲ್ಲಿ, ಯಾರ ಮನೆಯಲ್ಲಿ ಬೇಕಾ ಡೈನಿಂಗ್ ಟೇಬಲ್ ಇರ್ಲಿ ಇಲ್ದೆ ಹೋಗ್ಲಿ, ಫ್ರಿಜ್ ಇರ್ಲಿ ಇಲ್ದೆ ಹೋಗ್ಲಿ, ಅವ್ರು ಓದಿರ್ಲಿ ಓದ್ದೇ ಇರ್ಲಿ, ಮೊಬೈಲ್ ಮಾತ್ರ ಎಲ್ಲರ ಹತ್ರನೂ ಇದೆ. ಮೊಬೈಲ್ ಅಂತ ಎಲ್ಲರೂ ಮಾತಾಡ್ಲಿಕ್ಕೆ ಕಲ್ತು ಬಿಟ್ಟಿದ್ದಾರೆ ಅಲ್ವಾ? ನಾನು ಓದಿಲ್ಲ, ನನಗೆ ಮೊಬೈಲ್ ಬೇಡ ಅಂತ ಯಾರಾದ್ರೂ ಹೇಳಿದಾರ? ಇಲ್ವಲ್ಲ, ಹೌದಲ್ವ? ಹಾಗೆ ಇದನ್ನು ಕೂಡ ಸಮಯದ ಅನುಸಾರ ಮಾಡ್ತಾ ಹೋಗಿ ಮಕ್ಕಳೇ. ಆವಾಗ ನೋಡಿ ಈಶ್ವರಿ ಜೀವನ ಎಷ್ಟು ಸುಂದರಮಯವಾಗಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಸರಿನಾ? ಅಚ್ಚಾ. ಓಂ ಶಾಂತಿ.